ಉತ್ತರ ಭಾರತದಲ್ಲಿ ನಡೆಯುವಂತ ಒಂದು ಇದು ಏನಿದೆ, ರೈತ ಚಳವಳಿ ಏನಿದೆ, ಇದು ನನಗೆ ಅನ್ಸಿದ ಹಾಗೆ ವಿಠಲ ಏನು ಅದನ್ನ ನಮ್ಮ ಊರಲ್ಲಿ ಮಾಡ್ತಾ ಇದ್ದ, ಉತ್ತರ ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಜೊತೆ ಸೇರಿಕೊಂಡು ಏನು ಮಾಡ್ತಾ ಇದ್ದ, ಅದರ ಒಂದು ತರ್ಕಬದ್ಧವಾದಂತ ಮುಂದುವರಿಕೆನೆ ಡೆಲ್ಲಿಯಲ್ಲಿ ನಡೀತಾ ಇರೋದು. ಅದು ನಮಗೆ ಮೇಲ್ನೋಟಕ್ಕೆ ಕೇಂದ್ರ ಸರ್ಕಾರ ತಂದ 3 ಕಾನೂನುಗಳ ವಿರುದ್ಧ ನಡೆಯುವ ಒಂದು ಚಳುವಳಿ ಆಗಿದ್ರು, ಅದು ಹೌದದು ಹಾಗೆ ಆಗಿದ್ರು ಕೂಡ ಮೂಲತಃ ಡೆಲ್ಲಿಯ ರೈತ ಚಳವಳಿ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದವರು, ನಮ್ಮ ನವೀನೆಲ್ಲ ಇದ್ದಾರೆ, ಅವರೆಲ್ಲ ಅದರಲ್ಲಿ ಬಹಳ ಅಡಗಿಸಿಕೊಂಡವರು. ಮತ್ತು ಅವರ ಅನೇಕ ಸಭೆಗಳಲ್ಲಿ ಇತ್ತೀಚೆಗೆ ನಾನು ಮಾತುಗಳನ್ನ ಕೇಳ್ತಾ ಇದ್ದೇನೆ. ಈ ಆಶಯ ಏನಿದೆ ಅದು ಒಂದಕ್ಕೊಂದು ವಿರುದ್ಧವಾಗಿಲ್ಲ, ಅವು ಒಂದಕ್ಕೊಂದು ಪೂರಕವಾಗಿದೆ. ಆಕ್ಚುಲಿ ನಾವು ವಿಠಲ್ ಹತ್ರ ಮಾತಾಡ್ತಿದ್ವಿ, ಅಥವಾ ಯಮುನಾ ಆಗಾಗ ನನ್ನನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಅಥವಾ ನಿಮ್ಮಲ್ಲಿ ತುಂಬಾ ಜನ ಹೋರಾಟದಲ್ಲಿ ಇರುವವರು, ಜಗತ್ತನ್ನ ಬಹಳ ಹತ್ತಿರದಿಂದ ಕಂಡವರು ನೀವೇ ಇದ್ದೀರಿ. ನಾನು ಕಳೆದ 22 ವರ್ಷದಿಂದ ದೆಹಲಿಯಲ್ಲಿ ಇರೋದರಿಂದ ನನಗೆ ಗ್ರಾಮೀಣ ಪರಿಸರದ ಒಂದು ವಾಸ್ತವ ಏನಿದೆ ಅದರಿಂದ ನಾನು ಕಾರಣಾಂತರಗಳಿಂದ ದೂರ ಇದ್ದೀನಿ ಅಂತ ನನಗೆ ಅನ್ನಿಸ್ತದೆ. ಅದು ನನ್ನ ಲಿಮಿಟೇಷನ್ಸ್ ಅದು. ಆದ್ರೆ ನಾನು ಅರ್ಥ ಮಾಡ್ಕೊಂಡ ಹಾಗೆ ಈ ಭಾರತ ದೇಶದ ರೈತ ಸಮಸ್ಯೆ ಏನಿದೆ ಅದನ್ನು ಮೈಕ್ರೋ ಲೆವೆಲ್ ನಲ್ಲಿ ವಿಠಲ ಕಾಣ್ತಾ ಇದ್ದ, ಉತ್ತರ ಕನ್ನಡದಲ್ಲಿ ಕಾಣ್ತಾ ಇದ್ದ, ಮ್ಯಾಕ್ರೋ ಲೆವೆಲ್ ನಲ್ಲಿ ನಾವು ರೈತ ಹೋರಾಟದಲ್ಲಿ ಕಾಣ್ತೀವಿ. ಅದರ ಒಳಗಿನ ಅಂತರ್ಜನ್ಯ ಸೆಳೆಗಳಿದೆಯಲ್ಲ ಅದು ಬೇರೆ ಬೇರೆ ಅಲ್ಲ, ಅದು ಬಹುಮಟ್ಟಿಗೆ ಅದು ಒಂದೇ ಇದೆ. ಅದು ಯಾವುದು ಅಂತಂದ್ರೆ ಭೂಮಿಯ ಸಮಸ್ಯೆ. ನೋಡಿ, 1933 ಹಿಂದೆ, ನಿಮ್ಮಲ್ಲಿ ಅನೇಕರು ವಿದ್ಯಾರ್ಥಿಗಳು ಇರೋದ್ರಿಂದ ನಾನು ಸ್ವಲ್ಪ ಸರಳವಾಗಿ ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದೀನಿ. 1930 ದಶಕ ಅದು ಒಂದು ಬಾಯ್ಲಿಂಗ್. ಅದು ಬಾಯ್ಲಿಂಗ್ ಅಂದ್ರೆ ದೇಶ ಕ್ವಿಟ್ ಇಂಡಿಯಾ ಚಳುವಳಿಯಿಂದ ಶುರುವಾದ್ರೆ ಸ್ವಾತಂತ್ರ್ಯ ಹೋರಾಟ ಒಂದು ಹಂತ ಮುಟ್ಟುತ್ತಿದ್ದಂತ ಒಂದು ಕಾಲ ಅದು. ಇಡೀ ದೇಶ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಿ ನಾವು ಸ್ವಾತಂತ್ರ್ಯ ಪಡಿಬೇಕು ಅಂತ ಕನಸು ಕಂಡು ಹೋರಾಟ ಮಾಡ್ತಾ ಇದ್ದಂತ ಒಂದು ಕಾಲ. ಈ ಹೋರಾಟದಲ್ಲಿ ತಮ್ಮನ್ನು ಬಹಳ ತೀವ್ರವಾಗಿ ತೊಡಗಿಸಿಕೊಂಡಂತ ಶಿವರಾಮ ಕಾರಂತರು ಈ ಹೋರಾಟದಿಂದ ಒಂದು ಕ್ಷಣ ದೂರ ನಿಂತು ಪುತ್ತೂರಿನ ಸಣ್ಣ ಹಳ್ಳಿಯ ಬಾಲವನದಲ್ಲಿ ಕುಳಿತು ಚೋಮನದುಡಿ ಬರೆದು ಈ ದೇಶದ ಸಮಸ್ಯೆ ಇರುವುದು ಭೂಮಿಯ ಹಂಚುವಿಕೆಯಲ್ಲಿ ಎಂಬ ಒಂದು ಸಂದೇಶವನ್ನ ನಿಮಗೆ ಕೊಟ್ಟರು. ಅಂದ್ರೆ ಒಂದು ದೇಶ ಬಹಳ ಬಹಳ ಉತ್ಸಾಹದಿಂದ ಮುಂದೆ ಹೋಗುತ್ತಿದ್ದಾಗ ಆ ಉತ್ಸಾಹದಿಂದ ತನ್ನನ್ನು ಬೇರ್ಪಡಿಸಿಕೊಂಡು ಈ ದೇಶದ ಸಮಸ್ಯೆ ಇರುವುದು ನೆಲದ ಹಂಚುವಿಕೆಯಲ್ಲಿ. ಕಾರಂತರು ಬರೆದದ್ದು ನಮಗೆ ಅರ್ಥ ಆಗ್ಬೇಕಾದ್ರೆ ದೇವರಾಜ ಅರಸು ಭೂಮಸೂದೆಯನ್ನ ತರಬೇಕಾಯ್ತು, ಮತ್ತು ಭೂಮಸೂದೆಯ ಅನೇಕ ಲಾಭ ಪಡೆದವರಲ್ಲಿ ನಾವು ಅನೇಕರು ಇದ್ದೀವಿ ನಾವು. ಸೊ ಇಂಥ ಒಂದು ಭೂಮಿಯ ಸಮಸ್ಯೆ ಮತ್ತು ಆ ಭೂಮಿಗೆ ಅಂಟಿಕೊಂಡಿರುವಂತ ಕೃಷಿ. ಇವತ್ತು 7% ಜನ ಭಾರತದಲ್ಲಿ 54% ಭೂಮಿಯನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. 7% ಜನ 54% ಭೂಮಿಯನ್ನ ಅತಿಕ್ರಮಣ ಮಾಡಿಕೊಂಡು ಕೂತಿದ್ದಾರೆ. ಆದ್ರಿಂದ ಆಗಬೇಕಾಗಿರುವ ಬಹಳ ಮುಖ್ಯವಾದ ಕೆಲಸ ಯಾವುದು ಅಂತಂದ್ರೆ ಭೂಮಿಯ ಸಮಾನವಾದಂತ ವಿತರಣೆ. ಇದು ವಿತರಣೆ ಆಗುವುದರ ಬದಲು ನಿಮಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರ ಅದರ ಸೀಲಿಂಗ್ ಅನ್ನ ಇತ್ತೀಚೆಗೆ ಅಂದ್ರೆ ಒಂದು 4-5 ತಿಂಗಳ ಹಿಂದೆ ಅಥವಾ 6 ತಿಂಗಳ ಹಿಂದೆ ಅದನ್ನ ತೆಗೆದು ಅದನ್ನ ಹೆಚ್ಚು ಮಾಡಿ ಭೂಮಿಯನ್ನ ಯಾರು ಬೇಕಾದ್ರೂ ಕೊಂಡುಕೊಳ್ಬಹುದು ಅಂತ ಹೇಳಿ ಭೂಮಿಯನ್ನ ಬಡವರಿಗೆ ಹಂಚುವುದರ ಬದಲು ಖಾಸಗಿಯವರಿಗೆ ಸುಲಭವಾಗಿ ವ್ಯಾಪಾರೀಕರಣಕ್ಕೆ ಅನುಕೂಲವಾಗುವ ಹಾಗೆ ತಿದ್ದುಪಡಿಯನ್ನ ತಂದು ಜಮೀನನ್ನ ಶ್ರೀಮಂತಪಡ. ಅಂದ್ರೆ 7% ಜನ 54% ಭೂಮಿಯನ್ನು ಇಟ್ಟುಕೊಂಡದ್ದು ಇದೇ ತರ ಮುಂದುವರೆದರೆ ಮುಂದಿನ 10-15 ವರ್ಷದಲ್ಲಿ 3% ಜನ 75% ಭೂಮಿಯನ್ನ ಹಂಚಿಕೊಂಡಾಗ. ಅಂದ್ರೆ ಈಗಿನ ಭಾರತದ ಬೆಳವಣಿಗೆ ಅದು ಹೆಚ್ಚು ಸಮಾಜ ಮುಖಿಯಾಗಿ ಚಲಿಸುವುದರ ಬದಲು ಅದು ಏಕಮುಖಿಯಾಗಿ ಬಂಡವಾಳಶಾಹಿಗಳ ಪರವಾಗಿ ನಡೀತಾ ಇದೆ ಎಂಬುದಕ್ಕೆ ನಾನು ಈ ಉದಾಹರಣೆಯನ್ನ ಕೊಟ್ಟದ್ದು. ಸೊ ಇದರಲ್ಲಿ 1 ಎಕರೆಗಿಂತ ಕಡಿಮೆ ಜಾಗ ಇರುವವರ ಸಂಖ್ಯೆ ಭಾರತ ದೇಶದಲ್ಲಿ ಕೃಷಿಕರಲ್ಲಿ 51%. 1 ಎಕರೆಗಿಂತ ಕಡಿಮೆ ಜಾಗ ಇದೆ ಅವರ ಹತ್ರ. ನೋಡಿ, 7% ಜನ 54% ಭೂಮಿಯನ್ನು ಇಟ್ಟುಕೊಂಡಿದ್ದಾರೆ. 1 ಎಕರೆಗಿಂತ ಕಡಿಮೆ ಇರುವ ಜನರ ಸಂಖ್ಯೆ 51%. 2.5 ಎಕರೆಗಿಂತ ಕಡಿಮೆ
ಭೂಮಿ ಇರುವ ಜನಗಳ ಸಂಖ್ಯೆ 27%. ಅಂದ್ರೆ ಬಹುತೇಕ ಭಾರತೀಯರಲ್ಲಿ ನೆಲವೇ ಇಲ್ಲ, ಭೂಮಿಯೇ ಇಲ್ಲ. ಇದು ನಿಜವಾದ ಸಮಸ್ಯೆ. ಇದು ಈ ಸಮಸ್ಯೆಯನ್ನು ಮರಿಮಾಚುವುದಕ್ಕೆ ಈಗಿನ ಸರ್ಕಾರ ಏನ್ ಮಾಡ್ತಾ ಅಂತಂದ್ರೆ ಹಿಂದುತ್ವ, ಲವ್ ಜಿಹಾದ್, ಮಣ್ಣಾಂಗಟ್ಟಿ ಎಲ್ಲ ತಂದು ನಮ್ಮ ಹುಡುಗರ ತಲೆ ಹಾಳು ಮಾಡಿದೆ. ನಾವು ಯಾವುದಕ್ಕೋಸ್ಕರ ಹೋರಾಟ ಮಾಡ್ಬೇಕಾಗಿತ್ತೋ, ಯಾವ ಕನಸನ್ನು ವಿಠಲನಂತವರು ಕಂಡ್ರು ಅದನ್ನ ನನಸು ಮಾಡುವುದಕ್ಕೆ ನಾವು ಸಂಘಟಿತರಾಗುವುದರ ಬದಲು ನಾವು ಪರಸ್ಪರ ಹೊಡೆದಾಡುವುದಕ್ಕೆ ಮತ್ತು ಯಾರು ಜನ್ವಿನಾದ ಪ್ರಶ್ನೆಗಳನ್ನು ಎತ್ತುತ್ತಾರೋ ಅವರ ಮಾನ ಕಳೆಯೋದಕ್ಕೆ, ಅವರನ್ನ ಟ್ರೋಲ್ ಮಾಡೋದಕ್ಕೆ ನಾವು ನಮ್ಮ ಶಕ್ತಿಯನ್ನು ವಿನಿಯೋಗ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ನಡೆದಂತ ಒಂದು ಚರ್ಚೆಯನ್ನು ನೀವು ಗಮನಿಸಬಹುದು. ಕನ್ನಡದ ಬಹಳ ದೊಡ್ಡ ರೈಟರ್ ಒಬ್ಬರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಂತ ಪ್ರಶಸ್ತಿ ಪಡೆದಂತ ಲೇಖಕರೊಬ್ಬರು ನನ್ನ ಸುತ್ತ ನಾನು ಕಣ್ಣು ತೆರೆದು ನೋಡ್ತೇನೆ, ಎಲ್ಲವೂ ಚೆನ್ನಾಗಿದೆ ಎಂಬ ಅತ್ಯಂತ ಬೇಜವಾಬ್ದಾರಿಯ ಒಂದು ಮಾತುಗಳನ್ನ ಹೇಳಿದ್ರು. ನಾವೆಲ್ಲ ಅದನ್ನು ವಿರೋಧಿಸಿದ್ವಿ. ಹಾಗೆ ವಿರೋಧಿಸಿದಾಗ ಅವರು ನಮ್ಮೆಲ್ಲರ ತೇಜೋವಧೆ, ಮಾನ ತೆಗೆಯುವಂತ ಮಾತುಗಳನ್ನ ಆಡಿದ್ರು. ಅಂದ್ರೆ ನಂಗೆ ಆಶ್ಚರ್ಯ ಆಗಿದ್ದು, ಅವರು ವಿರೋಧ ಮಾಡಿದ್ದಲ್ಲ, ವಿರೋಧ ಮಾಡುವ ಹಕ್ಕು ಅವರಿಗಿದೆ. ಆದ್ರೆ ವಿರೋಧ ಮಾಡಲು ಅವರು ಬಳಸಿದಂತ ಭಾಷೆ ಇದೆಯಲ್ಲ, ಅದು ಒಬ್ಬ ಲೇಖಕನ ಭಾಷೆ ಅಲ್ಲ. ಅಂದ್ರೆ ನಾನು ಆಗಲೇ ಆರಂಭದಲ್ಲಿ ಹೇಳಿದಾಗ, ಲೇಖಕರು, ICHR ಅಂತ ಒಂದು ಸಂಸ್ಥೆ, ಹೊಸ ತಲೆಮಾರಿನ ವಿದ್ಯಾವಂತರು, ಇವರು ಎಲ್ಲರೂ ಸೇರಿದ್ರೆ ಇವರ ಸಂಖ್ಯೆ ಸುಮಾರು 35 ಕೋಟಿ ದಾಟ್ತದೆ. ಅಂದ್ರೆ ಪ್ರಜ್ಞಾವಂತ ಈಗ ಸಾಮಾನ್ಯ ಕೂಲಿ ಕಾರ್ಮಿಕರು, ಕೃಷಿಕರು ಇವರನ್ನ ನಾವು ಹೆಚ್ಚು ಗಮನಕ್ಕೆ ತೆಗೆದುಕೊಳ್ಳುವುದು ಬೇಡ. ಯಾಕಂದ್ರೆ ಅವರಿಗೆ ಬೆಳಿಗ್ಗೆ ಹೊಟ್ಟೆ ತುಂಬಬೇಕು, ಅವರು ನಿಮ್ಮ ವಿಚಾರಶೀಲತೆ ಆಗಲಿ ಅಥವಾ ಇಂಥ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಕುಳಿತುಕೊಳ್ಳುವುದಾಗಲಿ ಅದು ಅವರ ಪ್ರಯಾರಿಟಿ ಅಲ್ಲ ಅಂತ ಹೇಳುದು ನಿಮಗೆ ಗೊತ್ತಿದೆ. ಅದು ಅವರು ಒಂದು ಅಡಿಕೆ ತೋಟದಲ್ಲಿ ಅಡಿಕೆ ತೆಗಿಬೇಕು, ಇಲ್ಲ ಗದ್ದೆಯಲ್ಲಿ ಅವರು ಕೆಲಸ ಮಾಡ್ಬೇಕು. ಇದರ ಬಗ್ಗೆ ನನಗಿಂತ ಚೆನ್ನಾಗಿ ಯಮುನಾನಿಗೆ ಗೊತ್ತಿದೆ, ನೀವೆಲ್ಲ ಅದನ್ನ ನೋಡ್ತಾ ಇದ್ದೀರಿ. ಆದ್ರೆ ಈ 35 ಕೋಟಿ ನೋಡಿ, 20 ಕೋಟಿ ಜನ ಬಿಜೆಪಿಯ ಮೆಂಬರ್ಸ್ ಇದ್ದಾರೆ, ಸುಮಾರು 10 ಕೋಟಿ ಜನ RSS ಮತ್ತು ಅದರ ಸಂಘ ಸಂಸ್ಥೆಗಳ ಜನ ಇದ್ದಾರೆ. ಅಂದ್ರೆ ಅದಕ್ಕೆ RSS ಗೆ ಅನೇಕ ಮರಿಗಳಿದಾವೆ. ಅದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಶ್ರೀರಾಮ ಸೇನೆ ಇರ್ಬೋದು, ತುಂಬಾ ಇದೆ. ಅದೆಲ್ಲ ಸೇರಿದ್ರೆ ಒಂದು 10 ಕೋಟಿ ಜನ. 30 ಕೋಟಿ ಜನ ಇವತ್ತು ನಾವು ಏನನ್ನ ಯೋಚನೆ ಮಾಡ್ತಿದ್ದೇವೆ ಒಂದು ಸಮಾಜವಾದದ ಬಗ್ಗೆ, ಜನಗಳ ಅಂದ್ರೆ ಬಹಳ ಸರಳವಾಗಿ ಹೊಸ ತಲೆಮಾರಿನ ಹುಡುಗರಿದ್ರೆ ನಾನು ಹೇಳ್ತೇನೆ, ನಾವೆಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ. ಚೆನ್ನಾಗಿ ಬದುಕಬೇಕಂದ್ರೆ ನಮಗೊಂದು ಸೂರು ಇರಬೇಕು, ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕು, ಅವರ ಕಾಲ ಮೇಲೆ ನಿಲ್ಬೇಕು, ಇಷ್ಟೇ. ಇದಕ್ಕಿಂತ ಹೆಚ್ಚು ಏನು ಬೇಡ ನಮಗೆ. ಸಾಯುವಾಗ ಯಾರು ಏನು ತೆಗೆದುಕೊಂಡು ಹೋಗುದಿಲ್ಲ. ಅದರಿಂದ ಒಂದು ಬದುಕಿಗೆ ಕನಿಷ್ಠತಮ ಬೇಕಾದಂತ ಒಂದು ಶಕ್ತಿ ಏನಿದೆ, ಇದನ್ನ ಪಡ್ಕೊಳ್ಳುವುದರ ವಿರುದ್ಧವಾಗಿ ದೊಡ್ಡ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಇದರಿಂದ ನಮ್ ದೇಶ ಏನಾಗ್ತದೆ, ಎಲ್ಲಿಗೆ ಹೋಗ್ತದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಿಮ್ಮಂತ ಹೊಸ ತಲೆಮಾರಿನ ಹುಡುಗರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಗೆ ಎಷ್ಟು ಆಗ್ತದೋ ಅಷ್ಟು, ಒಂದು ವೇಳೆ ನಿಮಗೆ ಏನು ಮಾಡ್ಲಿಕ್ಕೆ ಆಗದಿದ್ರು ಕೂಡ ಈ ದೇಶದಲ್ಲಿ ಈಗ ಪಸರಿಸುವಂತ ಸುಳ್ಳುಗಳು ಏನಿದೆ, ಆ ಸುಳ್ಳುಗಳ ವಿರುದ್ಧ ನೀವು ಎದೆ ತಟ್ಟಿ ನಿಂತರು ಸಾಕು. ಇದು ಸುಳ್ಳು, ನೀವು ಜಗಳ ಮಾಡ್ಬೇಕಾಗಿಲ್ಲ, ನೀವು ಬೀದಿಗೆ ಹೋಗ್ಬೇಕಾಗಿಲ್ಲ, ಹೊಡೆದಾಟಬೇಕಾಗಿಲ್ಲ. ಆದ್ರೆ ಹೀಗೆ ಬರ್ತಾ ಇರುವ ಒಂದು ಮಾಹಿತಿ ಸುಳ್ಳು ಎಂಬ ತಿಳುವಳಿಕೆಯನ್ನಾದರೂ ಮೂಡಿಸುವುದಕ್ಕೆ ಓದುವ, ತಿಳುಕೊಳ್ಳುವ, ಚರ್ಚೆಗಳಲ್ಲಿ ಭಾಗವಹಿಸುವಂತ ಕೆಲಸವನ್ನು ಮಾಡಿದ್ರೂ ಕೂಡ ಎಷ್ಟೋ ಆಯ್ತು. ಯಾಕಂದ್ರೆ ಇದು ಕೊಚ್ಚಿಕೊಂಡು ಹೋಗ್ತಾ ಇದೆ ನಮ್ಮನ್ನ, ಇಡೀ ಹೊಸ ತಲೆಮಾರನ್ನ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಒಬ್ಬ ಕನ್ನಡದ ಬಹಳ ದೊಡ್ಡ ಲೇಖಕ, ನಾವೆಲ್ಲ ಗೌರವಿಸುವ ಲೇಖಕ, ನಿಮಗೆ ಹಿಂದೆ ಕಾಣುವ ಆ ಪುಸ್ತಕಗಳೇನಿದೆ ಅದರಲ್ಲಿ ಅವರ ಪುಸ್ತಕಗಳೆಲ್ಲ ಇದೆ. ಅಂಥವರೇ ನಾನು ಕಣ್ಣು ತೆರೆದು ನೋಡಿದಾಗ ನಾನು ಎಲ್ಲವೂ ಚೆನ್ನಾಗಿದೆ, ಆಮೇಲೆ ಇವರೆಲ್ಲ ಸುಮ್ಮನೆ ಏನು ಹೇಳ್ತಾ ಇದ್ದಾರೆ ಅಂತ ಬರಿಬೇಕಾದ್ರೆ ಎಷ್ಟು ಎಲ್ಲಿಗೆ ನಮ್ಮ ದೇಶ ತಲುಪಿದೆ ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಸೊ ಏನೇ ಇರಲಿ, ಇಂಥ ಒಂದು ಸ್ಥಿತಿಯಲ್ಲಿ ಭೂಮಿಯ ಸರಿಯಾದ ಹಂಚುವಿಕೆ ಅಂದ್ರೆ ನಾನು ಕೃಷಿ ಕಾಯ್ದೆಗಳು ಬಹಳ ಅಗತ್ಯ, ಅಂದ್ರೆ ಕೇಂದ್ರ ಸರ್ಕಾರ ತಂದ ಕೃಷಿ ಕಾಯ್ದೆಗಳಲ್ಲ, ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ. ಅದು ಎಷ್ಟು ಯೂಸ್ಲೆಸ್ ಎಂಬುದನ್ನ ನನ್ನ ಉಪನ್ಯಾಸದ ಕೊನೆಯಲ್ಲಿ ಹೇಳ್ತೀನಿ ನಾನು. ಆದ್ರೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಹೊಸ ನಮೂನೆಯ ಕಾಯ್ದೆಗಳು ನಮಗೆ ಅಗತ್ಯ ಎಂಬುದನ್ನ ನಾವು ಮರಿಬಾರದು. ಯಾವ ಬಗೆಯ ಕೃಷಿ ಕಾಯ್ದೆಗಳು ಬೇಕು ಎಂಬುದರ ಕುರಿತು ನಾವು ಇನ್ನಷ್ಟು ಚರ್ಚೆ ಮಾಡಬೇಕು. ಆದ್ರೆ ಅದು ಬೇಡವೇ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಭಾರತೀಯ ಕೃಷಿ ಪದ್ಧತಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಮುಖ್ಯವಾಗಿ ನೋಡಿ, 2004ರಲ್ಲಿ ಭಾರತೀಯ ಕೃಷಿ ಪದ್ಧತಿಯನ್ನ ಹೇಗೆ ಸುಧಾರಿಸಬೇಕು ಎಂಬುದಕ್ಕೆ ಸ್ವಾಮಿನಾಥನ್ ಎಂಬವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಲಾಯಿತು.
ಆ ಕಮಿಟಿ ಅನೇಕ ಶಿಫಾರಸುಗಳನ್ನ ಕೊಟ್ಟಿತು. ಆ ಆ ಎಲ್ಲ ಶಿಫಾರಸುಗಳು ಕೂಡ ಸರಿಯಾಗಿದೆ ಅಥವಾ ನಾವದನ್ನು ಮಾಡಬಾರಂತಲ್ಲ. ಆದ್ರೆ ನಾವು ಮತ್ತು ನೀವು ವಿದ್ಯಾರ್ಥಿಗಳು ಸ್ವಾಮಿನಾಥನ್ ವರದಿಯಲ್ಲಿ ಏನಿದೆ ಎಂಬುದನ್ನು ನಾವು ಮೊದಲು ಓದಬೇಕು. ನಾವು ಓದಿದ್ರೆ ನಮ್ಮ ಹೋರಾಟಕ್ಕೆ ಬೇಕಾದಂತ ಒಂದು ಬಲ ಬರ್ತದೆ ಮತ್ತು ನಮ್ಮ ಮಾತಿಗೆ ಒಂದು ಶಕ್ತಿ ಅಥವಾ ಪ್ರಾಮಾಣಿಕತೆ ಬರ್ತದೆ. ನಾನು ಅದರ ಇಡೀ ಸ್ವಾಮಿನಾಥನ್ ವರದಿಯನ್ನ ಹೇಳುವುದಿಲ್ಲ, ಆದ್ರೆ ಅದರ ಮುಖ್ಯ ಅಂಶಗಳನ್ನ ಒಂದೋ ಎರಡೋ ಹೇಳ್ತೇನೆ. ಅದು ಕೃಷಿಯನ್ನ ಸಮವರ್ತಿ ಪಟ್ಟಿಗೆ ತರಬೇಕು ಅಂತ ಹೇಳ್ತದೆ. ಸಮವರ್ತಿ ಪಟ್ಟಿ ಅಂದ್ರೆ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಕಾರ್ಯನಿರ್ವಹಿಸುವ ಪಟ್ಟಿ. ಈಗ ನಮ್ಮಲ್ಲಿ ಅನೇಕ ವಿಷಯಗಳು ಅದು ಸಮವರ್ತಿ ಪಟ್ಟಿಯಲ್ಲಿದೆ, ಕೆಲವು ರಾಜ್ಯ ಪಟ್ಟಿಯಲ್ಲಿರ್ತದೆ. ಅಂದ್ರೆ ಅದರ ಉದಾಹರಣೆಗೆ ಕೃಷಿ ರಾಜ್ಯ ಪಟ್ಟಿಯಲ್ಲಿದೆ, ಡಿಫೆನ್ಸ್ ಕೇಂದ್ರ ಪಟ್ಟಿಯಲ್ಲಿದೆ, ವಿದ್ಯುತ್ ಫಾರ್ ಎಕ್ಸಾಂಪಲ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ. ಅದು ನೀವು ಉದಾಹರಣೆ ಅಷ್ಟೇ ಕೊಟ್ಟದ್ದು ನಾನು. ಸೊ ಸಮವರ್ತಿ ಪಟ್ಟಿಯಲ್ಲಿ ಇದೆ. ಕೃಷಿಯನ್ನ ಸ್ವಾಮಿನಾಥನ್ ವರದಿ ಸಮವರ್ತಿ ಪಟ್ಟಿಯಲ್ಲಿ ತರಬೇಕು ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಸೇರಿ, ಈಗ ಕೃಷಿ ಪದ್ಧತಿಯಲ್ಲಿ ಏನಾದ್ರೂ ಒಂದು ತೀರ್ಮಾನ ತರಬೇಕಾದ್ರೆ ಅದಕ್ಕೆ ರಾಜ್ಯ ತನ್ನ ಒಪ್ಪಿಗೆಯನ್ನು ಕೊಡಬೇಕು, ಎಲ್ಲ ರಾಜ್ಯಗಳು ತನ್ನ ಒಪ್ಪಿಗೆಯನ್ನು ಕೊಡಬೇಕು. ಹಾಗೆ ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಅದು ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳು ಅದನ್ನು ಅಂಗೀಕರಿಸಿದ ಮೇಲೆ ಅದು ಕಾನೂನು ಆಗ್ತದೆ. ಇದು ಅತ್ಯಂತ ಪ್ರಜಾಸತ್ತಾತ್ಮಕವಾದಂತಹ ಒಂದು ಶಿಫಾರಸು. ಈಗ ಆಸ್ ಆನ್ ಡೇಟ್ ಅದು ರಾಜ್ಯ ಸರ್ಕಾರದಲ್ಲಿದೆ. ಆದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮೊನ್ನೆ 2020 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರವು ಕೃಷಿಯ ಬಗ್ಗೆ ತಂದಂತ 3 ಸುಗ್ರೀವಾಜ್ಞೆಗಳು ಏನಿದೆ ಅದು ಆಕ್ಚುಲಿ ಸಂವಿಧಾನ ವಿರೋಧಿಯಾದಂತ ಒಂದು ತೀರ್ಮಾನ. ಯಾಕೆ ಅಂತಂದ್ರೆ ಈಗ ಇರುವ ಹಾಗೆ ಕೃಷಿ ರಾಜ್ಯ ಪಟ್ಟಿಯಲ್ಲಿದೆ. ಅದು ಸರಿ ಕೂಡ. ಯಾಕಂದ್ರೆ ಈಗ ನೋಡಿ, ಈಗ ಹೊನ್ನಾವರದಲ್ಲಿ, ಅಂಕೋಲದಲ್ಲಿ, ಶಿರ್ಸಿಯಲ್ಲಿ, ಕುಮಟಾದಲ್ಲಿ ಭೂಮಿ ಹೇಗಿದೆ, ಅಲ್ಲಿ ನೀರಿನ ಸಪ್ಲೈ ಹೇಗಿದೆ, ಅಲ್ಲಿ ಕೃಷಿಕರಾಗಿ ಕೆಲಸ ಮಾಡುವವರು ಯಾರು, ಕಾರ್ಮಿಕರಾಗಿ ಕೆಲಸ ಮಾಡುವವರು ಯಾರು, ಅಲ್ಲಿಯ ಕಾರ್ಮಿಕರಿಗೆ ಎಷ್ಟು ಸಂಬಳ ಬರ್ತದೆ, ಅಲ್ಲಿಯ ಕೃಷಿ ಕಾರ್ಮಿಕರು ಅನುಭವಿಸುವಂತ ಕಷ್ಟಗಳು ಏನು ಇತ್ಯಾದಿಗಳ ಬಗ್ಗೆ ಅಲ್ಲಿಯ MLAಗೆ ಗೊತ್ತಿರುವಷ್ಟು, ಸ್ಥಳೀಯ ನಿಮ್ಮ MLAಗೆ ಗೊತ್ತಿರುವಷ್ಟು ಡೆಲ್ಲಿಯಲ್ಲಿ ಕುಳಿತಿರುವಂತ ಪ್ರವೃತ್ತಿಗಳಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲಿಗೆ. ಆ MLA ಎಂಬವರು ರಾಜ್ಯ ವಿಧಾನಸಭೆಗೆ ಬರ್ತಾ ಇರೋದರಿಂದ ಅದು ರಾಜ್ಯದ ಪಟ್ಟಿಯಲ್ಲಿ ಬರ್ತದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಮಳೆ ಬೀಳ್ತದೆ, ಅಲ್ಲಿ ಯಾವ ಬಗೆಯ ಬೆಳೆ ಬೆಳೀತದೆ, ಆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವ ಬಗೆಯ ಆಚರಣೆಗಳಿದೆ, ಅದಕ್ಕೆ ವ್ಯತಿರಿಕ್ತವಾಗಿ ಹಾಸನದಲ್ಲಿ ಮಳೆ ಎಷ್ಟು ಬೀಳ್ತದೆ, ಅಲ್ಲಿ ಯಾವ ಬಗೆಯ ಕೃಷಿ ಬೆಳೀತದೆ, ಒಟ್ಟು ರಾಜ್ಯದ ಬೊಕ್ಕಸಕ್ಕೆ ಹಾಸನ ಜಿಲ್ಲೆಯ ಕೊಡುಗೆ ಎಷ್ಟು, ಬೀದರ್ ಜಿಲ್ಲೆಯ ಕೊಡುಗೆ ಎಷ್ಟು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನ್ ಬೆಳೀತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಬೆಳೆಯಲ್ಲ, ಬಂಗಡೆ ಭೂತಾಯಿ ಬಿಟ್ಟರೆ ಅಲ್ಲಿ ಏನು ಬೆಳೆಯಲ್ಲ. ಅಲ್ಲಿಯ ಗುಡ್ಡಗಳಲ್ಲಿ ಗೇರು ಬೀಜ ಬೆಳೀತದಷ್ಟೇ. ಆಮೇಲೆ ಅಡಿಕೆ ಬೆಳೀತದೆ, ಅದು ಎಲ್ಲ ಕ್ಯಾಶ್ ಕ್ರಾಪ್ಸ್. ಅದು ಭತ್ತ ಹೆಚ್ಚು ಬೆಳೆಯೋದೇ ಇಲ್ಲ. ಸೊ ಪ್ರತಿ ಜಿಲ್ಲೆಗಳು ಕೂಡ ಬೇರೆ ಬೇರೆ ತರದ ಕೃಷಿ ಪದ್ಧತಿಯನ್ನ ಇಟ್ಟುಕೊಂಡಾಗ, ಕೃಷಿ ಪದ್ಧತಿಯ ಜೊತೆ ಬದುಕುವಾಗ, ಉದಾಹರಣೆ ಬೆಂಗಳೂರು ಅಂತ ಕಡೆ ಕೃಷಿನೇ ಇಲ್ಲ, ಅದು ಕಂಪ್ಲೀಟ್ ಅರ್ಬನ್ ಸೆಂಟರ್ಡ್ ಆಯ್ತು. ಮೈಸೂರು ಅರ್ಬನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆದ್ರೆ ಬೆಂಗಳೂರು ರೂರಲ್ ನಲ್ಲಿ ಪರಿಸ್ಥಿತಿ ಬೇರೆ ಇದೆ. ಅಲ್ಲಿ ಇನ್ನೂ ಕೂಡ ಬಿಲ್ಡಿಂಗ್ಗಳು ಬರ್ತಾ ಇವೆ, ಅಲ್ಲಿ ಕೃಷಿ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಕಟ್ಟಡ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸೊ ಅದು ಬೇರೆ. ಅದು ಸೊ ದೇರ್ ಇಸ್ ಎ ಕ್ಲಿಯರ್ ಕಟ್ ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಗ್ಳೂರ್ ಅರ್ಬನ್ ಅಂಡ್ ಬ್ಯಾಂಗ್ಳೂರ್ ರೂರಲ್. ಅಂಡ್ ಆಫ್ ಕೋರ್ಸ್ 100% ಡಿಫರೆನ್ಸ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೀದರ್ಗೆ, ಬೀದರ್ ಮತ್ತು ಹಾಸನಕ್ಕೆ, ಹಾಸನ ಮತ್ತು ಬೆಳಗಾವಿಗೆ ಮತ್ತು ಉತ್ತರ ಕನ್ನಡಕ್ಕೆ. ಇದು ಎಲ್ಲ ಬೇರೆ ಬೇರೆ ಇರೋದರಿಂದ ಅದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ ಅಂತ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಿದ್ಧವಾದಂತ ಸಂವಿಧಾನ ಹೇಳಿದೆ. ಈಗ ಕೇಂದ್ರ ಸರ್ಕಾರ 3 ಕೃಷಿ ಪದ್ಧತಿಯನ್ನ ತಂದಾಗ ಅದು ರಾಜ್ಯ ಸರ್ಕಾರದ ವಿಧಾನಸಭೆಗಳು ಅದನ್ನ ಪಾಸ್ ಮಾಡಿವೆಯಾ? ಪಾಸ್ ಮಾಡಿಲ್ಲ. ಪಾಸ್ ಮಾಡಿದ ಬಿಲ್ಲು ಲೋಕಸಭೆಗೆ ತರಬೇಕಾಗಿತ್ತು, ಆದ್ರೆ ಇದು ಪಾಸ್ ಮಾಡಲಿಲ್ಲ. ಸುಗ್ರೀವಾಜ್ಞೆಯ ಮೂಲಕ ಅದು ಲೋಕಸಭೆಗೆ ಬಂತು. ಈಗ ನಾವು ನೀವೆಲ್ಲರೂ ಕೂಡ ಕೊರೋನಾದಲ್ಲಿ ಬಿದ್ದಿದಾಗ 2020 ನಿಮಗೆ ಗೊತ್ತಿದೆ, ಮೇ ತಿಂಗಳು ನಾವೆಲ್ಲ ಕೊರೋನಾದ ಭಯದಲ್ಲಿ ಕುಳಿತಿದ್ದಾಗ ಸುಗ್ರೀವಾಜ್ಞೆಯ ಮೂಲಕ ಕೇಂದ್ರ ಸರ್ಕಾರ
ಮೂರು ಕೃಷಿ ಕಾಯ್ದೆಗಳನ್ನ, ಆ ಮೂರು ಕೃಷಿ ಕಾಯ್ದೆಗಳು ಏನು ಎಂಬುದನ್ನ ನಾನು ಮತ್ತೆ ಹೇಳ್ತೇನೆ. ನಾನು ಕೃಷಿ ಕಾಯ್ದೆಗಳನ್ನ ಅವರು ಸುಗ್ರೀವಾಜ್ಞೆ ಮೂಲಕ ತಂದರು. ಒಂದು, ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಅಧಿಕಾರದಲ್ಲಿರುವ ಕೃಷಿಯ ಬಗ್ಗೆ ಸುಗ್ರೀವಾಜ್ಞೆ ತರುವುದಕ್ಕೆ ಅಧಿಕಾರವೇ ಇಲ್ಲ. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಬ್ರೂಟಲ್ ಮೆಜಾರಿಟಿ ಅಂತ ಹೇಳ್ತೀವಿ ನಾವು, ಒಂದು ಬಹಳ ದೊಡ್ಡ ಮೆಜಾರಿಟಿ ಇರೋದರಿಂದ ಎಲ್ಲವನ್ನು ಕೂಡ ಬುಲ್ಡೋಸ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಮ್ಮ ವಿರೋಧ ಪಕ್ಷಗಳ ಕತೆ ನಿಮಗೆ ಗೊತ್ತೇ ಇದೆ. ರಾಜ್ಯಸಭೆಯಲ್ಲಿ ಅವರಿಗೆ ಮೆಜಾರಿಟಿ ಇರಲಿಲ್ಲ. ನಾನು ಅದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೆ. ಅದನ್ನ ಬಹುಮತದಿಂದ ಅಂದ್ರೆ ವಾಯ್ಸ್ ಧ್ವನಿಮತದಿಂದ ಅಂಗೀಕರಿಸಲಾಗಿದೆ. ನೋಡಿ, ಇಂಥ ಇಡೀ ದೇಶದ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡುತ್ತಿರುವಂತಹ ಒಂದು ಕೃಷಿ ಕಾಯ್ದೆ ಬಂದಿದ್ರೆ ಅದರ ಕರಡನ್ನು ತಯಾರು ಮಾಡಿ ಅದನ್ನು ಸುಮಾರು 1 ವರ್ಷಕ್ಕೆ ಮೊದಲೇ ಎಲ್ಲ ಸಂವಿಧಾನ ಅಂಗೀಕರಿಸಿದಂತ 22 ಭಾಷೆಗಳಿಗೆ ಅನುವಾದ ಮಾಡಿ ದೇಶದ ಬಹುತೇಕ ರೈತರಿಗೆ ತಲುಪಿಸುವ ಕೆಲಸ ಮೊದಲು ಆಗಬೇಕು. ಹೊನ್ನಾವರದಲ್ಲಿ ಕೆಲಸ ಮಾಡುತ್ತಿರುವಂತ ರೈತನಿಗೆ ಈ ಕಾಯ್ದೆ ಎಂಬುದು ಏನು ಎಂಬುದು ಗೊತ್ತಿರಬೇಕು. ಅಂತ ಕಾಯ್ದೆಗಳು ಬಂದ್ರೆ, ಪುಸ್ತಕ ತಂದ್ರೆ ಅದನ್ನು ನವೀನ್ ಅಥವಾ ಶಾನ್ಭೋಗ್ರ ಅಥವಾ ವಿಠಲನ್ ಅಂತವರು ಅಥವಾ ಯಮುನಾ ಅಂತವರು ಅದನ್ನ ಜನಗಳ ನಡುವೆ ಹೇಳ್ತಾರೆ, ನೋಡಿ ಇಂಥದೊಂದು ಕಾಯ್ದೆ ಬರ್ತಾ ಇದೆ, ಇದರ ಲಾಭ ನಷ್ಟಗಳೇನು. ಇದು ದೇಶದಾದ್ಯಂತ ನಡೆದಾಗ ಒಂದು ಜನಾಭಿಪ್ರಾಯ ರೂಪುಗೊಳ್ತದೆ. ಈ ಕೃಷಿ ಕಾಯ್ದೆಗಳನ್ನು ಹಾಗೆ ಜನಾಭಿಪ್ರಾಯ ರೂಪಿಸುವ ಹಾಗೆ 1-2 ವರ್ಷ ಮೊದಲೇ ಅದನ್ನ ರಿಲೀಸ್ ಮಾಡಿ, ಈಗ ಹೊಸ ಶಿಕ್ಷಣ ನೀತಿ ಅದರಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅದರ ಅಳವಡಿಕೆಯನ್ನ ಪ್ರಜಾಸತ್ತಾತ್ಮಕವಾಗಿ ಮಾಡಿದ್ದಾರೆ. 2019ರಲ್ಲಿ ಹೊಸ ಶಿಕ್ಷಣ ನೀತಿಯನ್ನ ರಿಲೀಸ್ ಮಾಡಿ ದೇಶದಾದ್ಯಂತ ರಿಲೀಸ್ ಮಾಡಿದ್ದಾರೆ. ಅವ್ರು ಮಾಡಿದ ತಪ್ಪು ಏನು ಅಂತಂದ್ರೆ ಅದನ್ನು ದೇಶಿ ಭಾಷೆಗಳಲ್ಲಿ ಮಾಡಲಿಲ್ಲ, ಬರೀ ಇಂಗ್ಲಿಷ್ ಅಲ್ಲಿ ಮತ್ತು ಹಿಂದಿಯಲ್ಲಿ ಮಾಡಿ. ಆದ್ರಿಂದ ಇಂಗ್ಲಿಷ್ ಅಲ್ಲಿ ಮಾಡಿದ್ದು ಬಹಳ ಜನಕ್ಕೆ ತಲುಪಲಿಲ್ಲ, ಹಿಂದಿಯಲ್ಲಿ ಮಾಡಿದ್ದು ಬಹಳ ಜನಕ್ಕೆ ತಲುಪಲಿಲ್ಲ. ಹೀಗಾಗಿ 1 ವರ್ಷಕ್ಕೆ ಮೊದಲೇ ಅದನ್ನು ರಿಲೀಸ್ ಮಾಡಿದ್ರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವರಿಗೆ ಅದು ತಲುಪಲೇ ಇಲ್ಲ. ಹಾಗಾಗಿ ಅದರ ಉದ್ದೇಶ ಯಶಸ್ವಿ ಆಗ್ಲಿಲ್ಲ. ಕೃಷಿ ಪದ್ಧತಿಯನ್ನ ನನಗೆ ಕೊಟ್ಟರೆ ನಾನೇ ಅನುವಾದ ಮಾಡಿಕೊಡ್ತೀನಿ. ಈಗ ಅದನ್ನ ಹಿಂದಿಯಲ್ಲಿ ಬರೆದಿದ್ದಿದ್ರೆ ಅದು ಇಂಗ್ಲಿಷ್ಗೆ ಅನುವಾದ ಆಗಿದೆ, ಅದನ್ನ ಇಂಗ್ಲಿಷಲ್ಲಿ ಡ್ರಾಫ್ಟ್ ಮಾಡಿದಿದ್ರೆ ಹಿಂದಿಗೆ ಅನುವಾದ ಆಗಿದೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಆಗಿದೆ ಅಂತಂದ್ರೆ ಅದು ಕನ್ನಡಕ್ಕೆ ಯಾಕೆ ಆಗ್ಬಾರ್ದು, ಅದು ಮರಾಠಿಗೆ ಯಾಕೆ ಆಗ್ಬಾರ್ದು, ಮಲಯಾಳಕ್ಕೆ ಯಾಕೆ ಆಗ್ಬಾರ್ದು, ಗುಜರಾತಿಗೆ ಯಾಕೆ ಆಗ್ಬಾರ್ದು, ಒರಿಸ್ಸಾಕ್ಕೆ ಯಾಕೆ ಆಗ್ಬಾರ್ದು? ಅದನ್ನ ಮಾಡೇ ಇಲ್ಲ. ಯಾಕೆ ಮಾಡೇ ಇಲ್ಲ ಅಂತಂದ್ರೆ ಉದ್ದೇಶ, ಈ ಕೃಷಿ ಕಾಯ್ದೆಯ ಉದ್ದೇಶ ಜನಗಳ ಅಭಿಪ್ರಾಯವನ್ನು ಪಡೆಯುವುದೇ ಅಲ್ಲ, ಜನಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್. ಅಂದ್ರೆ ಜನಗಳು ಕೂಡ ಒಂದು ಕಮಾಡಿಟಿ, ಜನಗಳು ಕೂಡ ಮಾರಾಟ ಮಾಡುವ ಒಂದು ವಸ್ತು. ನಮ್ಮಲ್ಲಿ ತುಂಬಾ ಹಿಂದೆ ಜನಗಳನ್ನ ಮಾರಾಟ ಮಾಡ್ತಾ ಇದ್ರು, ಗುಲಾಮ ಪದ್ಧತಿ ನಮ್ಮಲ್ಲಿ ಇತ್ತು. ನೀವು ನಿಮ್ಮ ಊರಿನವರೇ ಕಾಣ್ತದೆ, ಎ.ಕೆ. ಶಾಸ್ತ್ರಿ ಕಿಬ್ಬಳ್ಳಿ, ಎ.ಕೆ. ಶಾಸ್ತ್ರಿ ಅವರು ಬರೆದ ಒಂದು ಪುಸ್ತಕ ನೋಡಿದ್ರೆ ಅಥವಾ ಚಿದಾನಂದ ಮೂರ್ತಿ ಅವರ ಪುಸ್ತಕ ನೋಡಿದ್ರೆ ನಮ್ಮಲ್ಲಿ ಜನಗಳನ್ನು ಹೇಗೆ ಮಾರಾಟ ಮಾಡ್ತಿದ್ರು ಅಂತ ಗೊತ್ತಾಗ್ತದೆ. ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಇಂಥದನ್ನೆಲ್ಲ ಹೇಳುದಿಲ್ಲ, ನಮ್ಮಲ್ಲಿ ಅದಿತ್ತು ಇದಿತ್ತು ಅಂತ ಹೇಳುವವರ ಸಂಖ್ಯೆ ಜಾಸ್ತಿ. ಆದ್ರೆ ಇಂಥದ್ದು ಕೂಡ ಇತ್ತು ನಮ್ಮಲ್ಲಿ. ನಾವೆಲ್ಲ ಹೇಸಿಗೆ ಪಟ್ಟುಕೊಳ್ಬೇಕಾದಂತ ವಿಚಾರಗಳು ಕೂಡ ನಮ್ಮಲ್ಲಿತ್ತು. ಹೆಣ್ಣು ಮಕ್ಕಳನ್ನ ಮಾರ್ತಾ ಇತ್ತು. ಹೆಣ್ಣು ಮಕ್ಕಳನ್ನ ಅಡವಿಟ್ಟು, ಆ ಅಡವಿಟ್ಟ ಮನೆಯಲ್ಲಿ ಆ ಹೆಣ್ಣು ಮಕ್ಕಳಿಗೆ ಒಂದು ಮಗುವಾದ್ರೆ ಆ ಮಗುವನ್ನ ಮತ್ತೆ ವಶಕ್ಕೆ ತೆಗೆದುಕೊಂಡು ಆ ಮಗುವನ್ನು ಮತ್ತೆ ಮಾರಾಟ ಮಾಡುದು. ನೋಡಿ, ಇದು ದನ ಕುರಿಗಳನ್ನು ಮಾರಾಟ ಮಾಡಿದ ಹಾಗೆ ಜನಗಳನ್ನು ಮಾರಾಟ ಮಾಡುದು. ಮತ್ತೆ ಹೆಣ್ಣನ್ನ ಹೆಂಗ್ ನೋಡ್ತಾ ಇತ್ತು ಅಂತ. ಹಾಗಾಗಿ ಮೈಸೂರಿನ ರೇಪ್ ಆದ್ರೆ ಅದಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಹೆಣ್ಣನ್ನ ನೋಡುವ ದೃಷ್ಟಿಕೋನದಲ್ಲಿರುವಂತ ಒಂದು ದೊಡ್ಡ ಕೆಟ್ಟ ಪರಂಪರೆಯ ಪುರುಷ ಪ್ರಧಾನವಾದಂತ ಪುರುಷ ಕೇಂದ್ರಿತವಾದಂತ ಪ್ಯಾಟ್ರಿಯಾರ್ಕಲ್ ಅಂತ ಹೇಳ್ಕೊಳ್ಳೋ ಒಂದು ಚಿಂತನ ಕ್ರಮ ಇದೆ. ನೀವು ಅದರ ಬಗ್ಗೆ ಸೆನ್ಸಿಟೈಸ್ ಆಗದೆ ಇದ್ರೆ ನಾವು ಮನುಷ್ಯರಾಗಿ ಪ್ರಯೋಜನ ಇಲ್ಲ. ನಾವು ಮತ್ತೆ ಮೃಗಗಳ ಹಾಗೇನೆ ಬದುಕು ಬಿಡ್ಬೋದು. ಇವತ್ತು ಅನೇಕ ಮೃಗಗಳ ಸಂಖ್ಯೆ ಜಾಸ್ತಿ ಆಗಿದೆ, ಕಾಡಿನಲ್ಲಿ ಮೃಗಗಳ ಸಂಖ್ಯೆ ಕಡಿಮೆ ಆಗಿದೆ, ನಾಡಿನಲ್ಲಿ ಮೃಗಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇದನ್ನ ಪಾಸ್ ಮಾಡಿದ್ರು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಈ ಹೋಲ್ ಪ್ರಕ್ರಿಯೆಯೇ ಅಪ್ರಜಾಸತ್ತಾತ್ಮಕವಾದ್ದು ಎಂಬುದನ್ನು ಮರಿಬೇಕು. ಹೋಲ್ ಪ್ರಕ್ರಿಯೆನೇ ಅಪ್ರಜಾಸತ್ತಾತ್ಮಕವಾದ. ಜನಗಳ ಅಭಿಪ್ರಾಯವನ್ನು ತಕ್ಕೊಳ್ಳಿಲ್ಲ. ರಾಜ್ಯಗಳಿಗೆ ಪತ್ರಗಳನ್ನು ಬರೆದ್ರು ಒಪ್ಪಿಗೆ ಕೊಡಿ ಅಂತ. ಅದಕ್ಕೆ ರಾಜ್ಯಗಳು ಒಪ್ಪಿಗೆ ಕಳಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವಿಧಾನಸಭೆ ನಡೀತಾ ಇರಲಿಲ್ಲಲ್ಲ, ಕೊರೋನಾದಿಂದಾಗಿ ನಡೀತಾ ಇರಲಿಲ್ಲಲ್ಲ.
ಆಗ ಇಂಥ ಅಮೂಲ್ಯ ಅಂದ್ರೆ ಜನಗಳನ್ನು ಟೇಕನ್ ಫಾರ್ ಗ್ರಾಂಟೆಡ್, ಹಿಂದೆ ಹೇಗೆ ಜನಗಳನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾರ್ತಾ ಇದ್ರೋ ಹಾಗೆ ಈಗ ಭಾರತದ ಸಾಮಾನ್ಯ ಕೃಷಿಕರನ್ನ ಕಾರ್ಪೊರೇಟ್ ವರ್ಲ್ಡ್ಗೆ ಮಾರುವಂತ ಪ್ರಕ್ರಿಯೆ ಶುರುವಾಗಿದೆ. ಇದು ನಮ್ಮನ್ನು ನಾವು ಮಾರಿಕೊಳ್ಳುವ ಪ್ರಕ್ರಿಯೆ. ನಿಮಗೆ ಹೊಸ ತಲೆಮಾರಿನವರಿಗೆ ನನ್ನನ್ನು ಯಾರೋ ಕೊಂಡುಕೊಳ್ತಾ ಇದ್ದಾರೆ, ನಾವು ಮನುಷ್ಯನಾಗಿ ನನಗೆ ಬದುಕುವ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ, ಆದ್ರೆ ಅಧಿಕಾರವನ್ನು ಕಿತ್ತುಕೊಂಡು ನನ್ನನ್ನು ಬೇರೆ ಯಾರಿಗೂ ಮಾರ್ತಾ ಇದ್ದಾರೆ ಎಂಬ ಪ್ರಜ್ಞೆ ನಿಮ್ಮಲ್ಲಿ ಮೂಡದ ಹೊರತು ನಿಮಗೆ ಹೋರಾಟದ ಮನೋಭಾವ, ಹೋರಾಟದ ಕಿಚ್ಚು ನಿಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ವಿಠಲ್ ಮಾಡ್ತಾ ಇದ್ದ, ಇದನ್ನ ನಾವು ಮಾಡ್ಕೋಬೇಕಾಗಿದೆ, ಮತ್ತೆ ಇದನ್ನ ನಾವು ಮುಂದೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಇದು ಒಂದು, ಇದು ಅಂದ್ರೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಈ ಕೃಷಿ ಏನು ಪದ್ಧತಿ ಅಥವಾ ಈ 3 ನಿಯಮಗಳು ಹೇಗೆ ಇದನ್ನ ಮಾಡಿದವೆ ಅಂತ. ಎರಡನೇದಾಗಿ ನಿಮಗೆ ಗೊತ್ತಿದೆ, ನನ್ಕಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ನೋಡಿ, ಇವತ್ತು ಅಂದ್ರೆ ಸ್ವಾಮಿನಾಥನ್ ವರದಿಯಲ್ಲಿ ಇದೆ ಇದು. ಇವತ್ತು ರೈತರ ಮಾತ್ರ ಅಲ್ಲ, ಕಟ್ಟಡ ಕಾರ್ಮಿಕರ ಮಾತ್ರ ಅಲ್ಲ, ಡೆಲ್ಲಿಯಲ್ಲಿ ಬದುಕುವ ನನ್ನಂತವನಿಗೂ ಕೂಡ ಇವತ್ತು ಬಹಳ ದೊಡ್ಡ ಸಮಸ್ಯೆ ಯಾವುದಂದ್ರೆ ನೀರಿನ ಸಮಸ್ಯೆ. ಈಗ ಉತ್ತರ ಕನ್ನಡದಲ್ಲಿ ಮಳೆ ಬರ್ತದೆ, 2 ಮಳೆ ಬಾರದಿದ್ರೆ ಶರಾವತಿ ಬತ್ತಿ ಹೋಗ್ತದೆ, ಕಾಳಿ ಬತ್ತಿ ಹೋಗ್ತದೆ. ಆವಾಗ ನಮ್ಮ ಸಮಸ್ಯೆ ಏನು ಅಂತ ನಿಮಗೆ ಗೊತ್ತಿದೆ. ಮಳೆಯನ್ನ ಆಧರಿಸಿ ನಮ್ಮ ಕೃಷಿ ಇನ್ನೂ ಕೂಡ ಬೆಳೀತಾ ಇದೆ. ನಮ್ಮ ಡ್ಯಾಮ್ಗಳು ಏನಿದಾವೆ ಅವು ಇದ್ದಕ್ಕಿದ್ದಾಗೆ ತುಂಬುತ್ತವೆ, ಹೆಚ್ಚುವರಿ ನೀರು ಹರಿದು ಹೋಗ್ತದೆ. ಅಂದ್ರೆ ಭೂಮಿಯ ಒಳಗಡೆ ನೀರು ಹೋಗ್ತಾ ಇಲ್ಲ, ಅಂದ್ರೆ ನೀರನ್ನ ಹಿಡಿದಿಡುವ ಶಕ್ತಿಯನ್ನ ಭೂಮಿ ಕಳ್ಕೊಂಡಿದೆ. ಆದ್ದರಿಂದ ಮುಂದಿನ ಒಂದು 10, 15, 20 ವರ್ಷಗಳಲ್ಲಿ ನಮ್ಮ ಕೃಷಿಕರು ಎದುರಿಸುವ, ಅದನ್ನು ಈಗಾಗಲೇ ಎದುರಿಸ್ತಾ ಇದ್ದಾರೆ. ಸುಮಾರು 40% ರೈತರು ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ. ಈಗ ಕೃಷಿ ಕಾಯ್ದೆ ಅಂದ್ರೆ ನಾನು ಒಟ್ಟಾರೆಯಾಗಿ ಹೇಳ್ಬೇಕಾಗಿದೆ ಅಂದ್ರೆ ಭಾರತಕ್ಕೆ ನಿಜವಾಗಲೂ ಒಂದು ಹೊಸ ಕೃಷಿ ನೀತಿ ಬೇಕು. ವಿ ನೀಡ್ ಎ ನ್ಯಾಷನಲ್ ಅಗ್ರಿಕಲ್ಚರಲ್ ಪಾಲಿಸಿ. ನಮಗೆ ಒಂದು ರಾಷ್ಟ್ರೀಯ ಕೃಷಿ ನೀತಿ ಬೇಕು. ನಮಗೆ 3 ಕಾಯ್ದೆಗಳು ಬೇಡ. ಈ 3 ಕಾಯ್ದೆಗಳು ನಾನು ಈಗಾಗಲೇ ಹೇಳಿದಾಗ ಕೃಷಿಕರ ಮಕ್ಕಳನ್ನ ಕಾರ್ಪೊರೇಟ್ ಜಗತ್ತಿಗೆ ಮಾರುವಂತ ನಿಯಮಗಳು. ಅದು ಹೇಗೆ ಅಂತ ಕೊನೆಯಲ್ಲಿ ಹೇಳಿ ನನ್ನ ಉಪನ್ಯಾಸ ನಿಲ್ಲಿಸ್ತೇನೆ. ಅದು ಸ್ಪಷ್ಟ. ಅದು ನಮ್ಮ ಕೃಷಿಕರಿಗೆ ಈಗ ಮುಂದಿನ 30 ವರ್ಷದ, ಈಗ 2021 ಇದ್ದೇವೆ ನಾವು, 2030 ಭಾರತದ ನೀರಿನ ಮಟ್ಟ ಏನಾಗ್ತದೆ, ಆವಾಗ ನಮ್ಮ ಕೃಷಿಕರು ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯೋಚನೆ ಮಾಡಿ ನೀರಿನ ಸಂಗ್ರಹ, ವಿತರಣೆ, ನೀರಿನ ಉಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಸೂಕ್ತವಾದ ತರಬೇತಿ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ನೀರನ್ನು ಹೇಗೆ ಯೂಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀವು ಮಂಡ್ಯದ ವರುಣಾ ನಾಲೆಯ ಸುತ್ತಮುತ್ತ ಸ್ಯಾಟಲೈಟ್ ಫೋಟೋಗಳು ಬಂದಿವೆ. ಓವರ್ ಯೂಸೇಜ್ ಆಫ್ ವಾಟರ್, ನೀರಿನ ಅತಿಯಾದ ಬಳಕೆಯಿಂದ ನೀರು ಜವುಗು ಬೀಳುತ್ತದೆ. ಈಗ ನಾವು ಡೆಲ್ಲಿಯಲ್ಲಿ ನನ್ನ ವಾಟರ್ ಬಿಲ್ ತಿಂಗಳಿಗೆ 2200 ರೂಪಾಯಿ ವಾಟರ್ ಬಿಲ್ ಬರ್ತದೆ. ನನಗೆ ಬೇಕಾದ ನೀರು 500 ಲೀಟರ್, ದಿನಕ್ಕೆ 500 ಲೀಟರ್ ನನಗೆ ನೀರು ಬೇಕಾದ ಸ್ನಾನ, ಬಟ್ಟೆ ತೊಳಿಲಿಕ್ಕೆ ಇತ್ಯಾದಿಗಳಿಗೆ. ನನಗೆ ಆಕ್ಚುಲಿ ನನ್ನ ಹತ್ರ 1000 ಲೀಟರ್ದು ಟ್ಯಾಂಕ್ ಇದೆ. ನನಗೆ ಒಂದು ದಿವಸ ನೀರು ಬಾರದಿದ್ರೆ ಅದು 1000 ಲೀಟರ್ ಆದ್ದರಿಂದ 2 ದಿವಸಕ್ಕೆ ನನಗೆ ನೀರು ಸಾಕಾಗ್ತದೆ. 3ನೇ ದಿವಸ ನೀರು ಬಾರದಿದ್ರೆ ನಾನು ಟ್ಯಾಂಕರ್ಗಳನ್ನು ಕರೆದು ನೀರು ತುಂಬಿಸಿಕೊಳ್ಬೇಕಾಗ್ತದೆ. ಅಂದ್ರೆ 500 ಲೀಟರ್ ನನಗೆ ಬೇಕು. 30 ದಿವಸಕ್ಕೆ ಎಷ್ಟು ನೀರು ಬಂತು ನಿಮಗೆ ಗೊತ್ತಿದೆ. ಇಷ್ಟು ನೀರಿಗೆ ನಾನು 2200 ರೂಪಾಯಿ ಕೊಡ್ತೇನೆ. ರೆಗ್ಯುಲರ್ ಆಗಿ 2200 ರೂಪಾಯಿ ಕೊಡ್ತೇನೆ ನೀರಿಗೆ. ನಾನು ಇಷ್ಟು ದುಡ್ಡು ಕೊಡುವ, ನಾನು 1 ಬಿಂದು ನೀರನ್ನು ಕೂಡ ವೇಸ್ಟ್ ಮಾಡಲ್ಲ. ಯಾಕಂದ್ರೆ ಆ 1 ಬಿಂದು ನೀರು ವೇಸ್ಟ್ ಆಗೋದಿದೆಯಲ್ಲ, ಅದಕ್ಕೂ ಹಣಕ್ಕೂ ಸಂಬಂಧ ಇದೆ. ಕೆಲವರು ಶ್ರೀಮಂತರಿಗೆ ಇದು ಸಮಸ್ಯೆ ಇಲ್ಲ. ಶ್ರೀಮಂತರು ಕಾರ್ಗಳನ್ನ ನೀರಿನಲ್ಲಿ ಮುಳುಗಿಸ್ತಾರೆ, ನಾಯಿಗಳನ್ನ ನೀರಲ್ಲಿ ಮುಳುಗಿಸ್ತಾರೆ. ಅದೆಲ್ಲ ನಿಮಗೆ ಗೊತ್ತಿದೆ. ಯಾಕಂದ್ರೆ ನೀರು ಮುಗಿದ್ರೆ ಟ್ಯಾಂಕರ್ಗಳು ಬರ್ತವೆ, ನೀರು ತುಂಬಿಸ್ತಾರೆ, ಅವರಿಗೆ ಹಣ ಚೆಲ್ಲುವಂತ ಒಂದು ಶಕ್ತಿ ಇದೆ. ಆದ್ರೆ ಮಧ್ಯಮ ವರ್ಗದವರಿಗೆ ಹಾಗೆ ಮಾಡಕ್ ಆಗಲ್ಲ. ಸೊ ನಾನು ಹೇಳ್ಬೇಕಾದ್ರೆ ಸರಳವಾಗಿ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ನಾನು 1998 ನಾನು ಗುಡ್ಗಾಂವ್ಗೆ ಶಿಫ್ಟ್ ಆದಾಗ, ಗುಡ್ಗಾಂವ್ ವಾಸ್ ಎ ಅಗ್ರಿಕಲ್ಚರ್ ಲ್ಯಾಂಡ್. ಗುಡ್ಗಾಂವ್ ನಾನು ನೋಡಿದೆ,
ಕಂಡಿದ್ದು 1998ರಲ್ಲಿ. ಇಟ್ ವಾಸ್ ಎ ಅಗ್ರಿಕಲ್ಚರ್ ಲ್ಯಾಂಡ್. ಅಲ್ಲಿ ಕಬ್ಬು ಬೆಳೀತಾ ಇತ್ತು. ಆ ಗುಡ್ಗಾಂವ್ ಹೆಸರಿದೆಯಲ್ಲ, ಗೂಡಿಂದ ಬಂದದ್ದು. ಗೂಡ್ ಅಂದ್ರೆ ಬೆಲ್ಲ ಅಂತ. ಗುಡ್ಗಾಂವ್ ಇವತ್ತು ಕೂಡ ಗುಡ್ಗಾಂವ್ನ ಬಹಳ ಜನಪ್ರಿಯವಾದಂತ ಒಂದು ಸ್ವೀಟ್ ಇದೆಯಲ್ಲ, ಅದು ಬೆಲ್ಲ ಹಾಕಿ ಮಾಡುವ ದೋಡ ಅಂತ, ಬೆಲ್ಲ ಹಾಕಿ ಮಾಡುವ ಸ್ವೀಟ್. ಅದು ನಾವೆಲ್ಲ ದೀಪಾವಳಿಗೆ ಅದನ್ನೇ ತಿಂತೀವಿ, ಮತ್ತು ಊರಿನವ್ರು ಯಾರಾದ್ರೂ ಬಂದ್ರೆ ಅವರಿಗೆ ದೋಡ ಕೊಡ್ತೀವಿ ನಾವು. ಸೊ ಈ ದೋಡ ಮಾಡುದು ಬೆಲ್ಲದಿಂದ, ಆ ಬೆಲ್ಲ ಮಾಡುದು ಕಬ್ಬಿನಿಂದ. ಹಾಗಾಗಿ ಇಡೀ ಗುಡ್ಗಾಂವ್ ಅದು ಬೆಲ್ಲ ಮಾಡುವ ಜಾಗ. ಅಲ್ಲಿ ಅಂಡರ್ಗ್ರೌಂಡ್ ವಾಟರ್ 30 ಲೀಟರ್ ಇರ್ತದೆ, 30 ಅಡಿ ಇರ್ತದೆ. 30 ಅಡಿ. ನಾನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಕೆಲಸಕ್ಕೆ ಸೇರಿದಾಗ ನಮಗೆ ಅಲ್ಲಿ ಏನೋ ಒಂದು ಮಾಡ್ಬೇಕಾಗಿತ್ತು. 30 ಅಡಿಯಲ್ಲಿ ನೀರಿತ್ತು. ಆದ್ರೆ ಮನಮೋಹನ್ ಸಿಂಗ್ ಅವರು 1990ರಲ್ಲಿ ತಂದಂತ ಎಕನಾಮಿಕ್ ಲಿಬರಲೈಸೇಷನ್ ಆಯ್ತಲ್ಲ, ಅದರಿಂದ ಏನಾಯ್ತಂದ್ರೆ ಈ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆ ಅದನ್ನ ಖಾಸಗಿಯವರು ಕೊಂಡುಕೊಂಡ್ರು. ಖಾಸಗಿಯವರು ಸ್ವಲ್ಪ ಜಾಸ್ತಿನೇ ದುಡ್ಡು ಕೊಟ್ರು. ಒಬ್ಬ ಕೃಷಿಕನಿಗೆ ಎಕರೆಗೆ 3,000 ರೂಪಾಯಿ ಕೊಡುವಲ್ಲಿ ಅವ್ರು ಜಾಸ್ತಿನೇ ಕೊಟ್ರು. ಅವ್ರು 7,000 ರೂಪಾಯಿ ಕೊಟ್ಟು ಡಬಲ್ ಕೊಟ್ರು. ಈ ಕೃಷಿಕರಿಗೆ ಖುಷಿ ಆಯ್ತು, ದುಡ್ಡು ಬಂತು ಅಂತ. ಭೂಮಿಯನ್ನ ಖಾಸಗಿಯವರಿಗೆ ಮಾರಿದ್ರು. ಮಾರಿ ಸಿಕ್ಕಿದ ದುಡ್ಡಿನ ಕಾರ್ ತಕೊಂಡ್ರು. ಆ ಕಾರನ್ನ ಇಡ್ಲಿಕ್ಕೆ ಶೆಡ್ ಇಲ್ಲ. ಉಳಿದ ಹಣ ಬ್ಯಾಂಕ್ ಅಲ್ಲಿ ಇಟ್ಟರು. ಮುಂದಿನ 10 ವರ್ಷದಲ್ಲಿ ಆ ಹಣ ಎಲ್ಲ ಕರಗಿತ್ತು. ಲ್ಯಾಂಡ್ ಕಾರ್ಪೊರೇಟ್ ವರ್ಲ್ಡ್ಗೆ ಹೋಯ್ತು. ಇವತ್ತು ಜಾಟರ ದಂಗೆ ಅಂತ ನೀವು ಕೇಳ್ತಿದ್ರಲ್ಲ, ಹರಿಯಾಣದಲ್ಲಿ ರಾಜಸ್ಥಾನದಲ್ಲಿ ಜಾಟರುಗಳು ಇವತ್ತು ಮೀಸಲಾತಿಗೆ ಯಾಕೆ ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ, ನೀವು ಅವರಿಗೆ 15-20 ವರ್ಷದ ಹಿಂದೆ ನೀವು ಭೂಮಿ ಇತ್ತಲ್ಲ, ಭೂಮಿಯನ್ನು ಏನು ಮಾಡಿದ್ರಿ ಅಂತ ಕೇಳಿದ್ರೆ ಅವರು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಮಾರ್ತಾ ಇದ್ದಾರೆ. ಆ ಕಂಪನಿಗಳು ಯಾವುದು? ಮಾರುತಿ ಇರ್ಬೋದು, ಎಕ್ಸ್ಚೆಂಚರ್ ಇರ್ಬೋದು, ಅಥವಾ ಪೆಪ್ಸಿ ಇರ್ಬೋದು. ನಿಮಗೆ ಗುಡ್ಗಾಂವ್ನಲ್ಲಿ ಸುಮಾರು ಒಂದು 6 ಲಕ್ಷ ಜನ ಉದ್ಯೋಗಿಗಳಿದ್ದಾರೆ, ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ. ಸೊ ಈ ರೈತರು ನಾನು ನೋಡ್ತಾ ಇದ್ದಾಗೆ ಬಡವರಲ್ಲ. ಇವತ್ತು ಅವರು ಮೀಸಲಾತಿ ಕೊಡಿ ನಮ್ಮ ಮಕ್ಕಳಿಗೆ ಅಂತ ಕೇಳ್ತಾ ಇದ್ದಾರೆ. ಆ ಮೀಸಲಾತಿಯ ಪ್ರಶ್ನೆ 20 ವರ್ಷದ ಹಿಂದೆ ಇರಲೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಜಮೀನಿತ್ತು, ಕಬ್ಬು. ಆ ಗೂಡು ನೋಡಿ, ಇವರು ಈ ಒಂದು ಲ್ಯಾಂಡ್ ಅನ್ನ ನಾಶ ಮಾಡಿದ್ರು, ಸಂಪೂರ್ಣ ನಾಶ ಮಾಡಿದ್ರು. ನಾಶ ಮಾಡಿ ಸಾವಿರಾರು ರೈತರನ್ನ ಬೀದಿಗೆ ತಂದ್ರು. ಕಾರ್ಪೊರೇಟ್ ವರ್ಲ್ಡ್ ಆಫ್ ಕೋರ್ಸ್ ತನ್ನ ಲಾಭ ಮಾಡಿತ್ತು. ಆ ಕಾರ್ಪೊರೇಟ್ ವರ್ಲ್ಡ್ ಬೆಳೀತಾ ಇದ್ದಾಗ ಈ ಕೃಷಿಕರ ಮಕ್ಕಳಿಗೆ ಅಲ್ಲಿ ಕೆಲಸ ಕೊಡ್ಲಿಕ್ಕೆ ಬೇಕಾದಂತ ಅವಕಾಶಗಳು ಅವರಿಗೆ ಇರಲಿಲ್ಲ. ವಿದ್ಯೆ ಕೊಟ್ಟರು ಕೂಡ ಬಿಲ್ಡಿಂಗ್ ಕ್ಲೀನ್ ಮಾಡೋದು, ವಾಶ್ ಮಾಡೋದು, ಈ ಮಟ್ಟದ ಅತ್ಯಂತ ಕೆಳ ಮಟ್ಟದ ತಳಮಟ್ಟದ ಕೆಲಸಗಳನ್ನು ಮಾತ್ರ ಅವರು ಮಾಡಬಹುದಾಗಿತ್ತು. ಅದನ್ನ ಅಂತವರಿಗೆ ಎಲ್ಲೆಲ್ಲಿ ಅಕಾಮಿಡೇಷನ್ ಇದೆ ಅಲ್ಲಿ ಎಲ್ಲ ಅವರಿಗೆ ಅಕಾಮಿಡೇಷನ್ ಮಾಡಿದ್ದಾರೆ. ಅಲ್ಲಿಯ ಸಿಇಒ, ಅಲ್ಲಿಯ ಒಬ್ಬ ದೊಡ್ಡ ಅಧಿಕಾರಿ ತಿಂಗಳಿಗೆ 7 ಲಕ್ಷ 8 ಲಕ್ಷ ರೂಪಾಯಿ ತಿಂಗಳಿಗೆ ತೆಕ್ಕೊಳ್ತಾ ಇದ್ರೆ, ಈ ಫ್ಲೋರ್ ಕ್ಲೀನ್ ಮಾಡುವವ ಅವ ತಿಂಗಳಿಗೆ 5,000 to 6,000 ರೂಪಾಯಿ ಪಡಿತಾ ಇದ್ದ. ಅದು ಅವನಿಗೆ ಪರ್ಮನೆಂಟ್ ಉದ್ಯೋಗ ಆಗೋದಿಲ್ಲ. ಯಾಕಂದ್ರೆ ಔಟ್ಸೋರ್ಸಿಂಗ್ ಅಂತ ಬಂತು. ಸೊ ಎಲ್ಲ ಕಂಪನಿಗಳನ್ನ ಔಟ್ಸೋರ್ಸಿಂಗ್ ಮಾಡಿದ್ರು. ಔಟ್ಸೋರ್ಸ್ ಮಾಡಿದ್ದರಿಂದ ಈ ಹುಡುಗ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೋ ಆ ಕಂಪನಿಯ ಮೇಲೆ ಅವನಿಗೆ ಅಧಿಕಾರ ಇಲ್ಲ ಅವನಿಗೆ. ಅದರಿಂದ ಇವತ್ತು ಲಕ್ಷಾಂತರ ಅಂತ ಭೂರಹಿತ ಕಾರ್ಮಿಕರು, ಉದ್ಯೋಗ ರಹಿತ ಹುಡುಗರು ಗುಡ್ಗಾಂವ್ನಲ್ಲಿ ಸೃಷ್ಟಿಯಾಗಿ ಇವತ್ತು ಅವರು ರೈಲ್ವೆ ಪಟ್ಟಿಗಳ ಮೇಲೆ ಕುಳಿತುಕೊಂಡು ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಇವರು ಏನ್ ಮಾಡಿದ್ರು, ಯಾರು ಈ ಬಲಪಂಥೀಯ ಸರ್ಕಾರ, ಆ ಗೂಡು, ಬೆಲ್ಲ, ನೀರು, ಅಂಡರ್ಗ್ರೌಂಡ್ ವಾಟರ್ ಬಿಟ್ಟು ಸಿಂಗಾಪುರವನ್ನ ಬೆಳೆಸಿದ್ರು. ಮತ್ತು ಗುಡ್ಗಾಂವ್ನ ಹೆಸರನ್ನ ಗೂಡ್ ಡಾವನ್ನ ಇಂಗ್ಲಿಷರು ರಾ ಅಂತಲೇ ಹೇಳ್ತಾ ಇದ್ರು. ಈಗ ದಕ್ಷಿಣ ಕನ್ನಡ ಅದನ್ನ ಇಂಗ್ಲಿಷರು ಕೆನರಾ ಅಂತ ಮಾಡಿದ್ರು. ಉತ್ತರ ಕನ್ನಡ, ನಾರ್ತ್ ಕೆನರಾ ಅಂತ ಥಾಮಸ್ ಮುನ್ರೋ ಮಾಡಿದ್ದದು ನಿಮಗೆ ಗೊತ್ತಿದೆ. 1806ಕ್ಕೆ ಅವರಿಗೆ ಡಾ ಹೇಳಕ್ ಬರಲ್ಲ, ಅದನ್ನು ರಾ ಮಾಡಿದ್ರು, ಕೆನರಾ ಮಾಡಿದ್ರು. ಹಾಗೇನೆ ಗುಡ್ಗಾಂವನ್ನ ಗುರುಗಾಂವ್ ಅಂತ ಮಾಡಿದ್ರು. ಆ ಗುರುಗಾಂವನ್ನ ಇವರು ಗುರು ದ್ರೋಣಾಚಾರ್ಯನಿಗೆ ಕಟ್ಟಿ ಆರಾಮಾಗಿ ಕೂತಿದ್ದಾರೆ. ಅಂದ್ರೆ ಅದು ಬಲಪಂಥೀಯ ಸರ್ಕಾರದ ಯೋಚನೆಗಳಿಗೆ ಅನುಗುಣವಾಗಿ ಇದೆ ಅದು. ಆದ್ದರಿಂದ ಇವತ್ತು ಗುಡ್ಗಾಂವ್ ಅಂದ್ರೆ ಗುರುಗಾಂವ್, ಇಲ್ಲಿ ದ್ರೋಣಾಚಾರ್ಯರು ಇದ್ರು ಅಂತ. ಅಲ್ಲಿದ್ದದ್ದು ಬೆಲ್ಲ, ಅಲ್ಲಿದ್ದದ್ದು ಬೆಲ್ಲದ ಆಲೆಗಳು, ಅಲ್ಲಿ ಇದ್ದದ್ದು ಯಥೇಚ್ಛವಾದ ನೀರು, ಅದೆಲ್ಲ ನಾಶ ಆಗಿ ಕಳೆದ 20 ವರ್ಷದಲ್ಲಿ ಇವತ್ತು ನೋಡಿ. ಇದು ನಾನು ಈ ಗುಡ್ಗಾಂವನ್ನ ಯಾಕೆ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಇವತ್ತು ಗುಡ್ಗಾಂವ್ನಲ್ಲಿ ಏನಾಗಿದೆಯೋ ಅದು ಮುಂದಿನ 50 ವರ್ಷದಲ್ಲಿ ಇಡೀ ದೇಶದಲ್ಲಿ ಆಗ್ತದೆ. ಈ 3 ಕೃಷಿ ಕಾನೂನುಗಳು ಇರುವ ಹಾಗೆ ಜಾರಿಗೆ ಬಂದ್ರೆ ನಾವು ನಿಜವಾಗ್ಲೂ ಮಾಡ್ಬೇಕಾಗಿದ್ದು ಇದರ ಬಗ್ಗೆ ಯೋಚನೆ. ಭೂಮಿಯ ಹಂಚುವಿಕೆ ಅಂತಂದೆ ನಾನು, ಭೂಮಿಯ ಲಿಮಿಟೇಷನ್, ಅದನ್ನ ವಿಸ್ತರಿಸಿಕೊಂಡು ಹೆಚ್ಚು ಲ್ಯಾಂಡ್ ತಗೊಳ್ಳುವಾಗೆ ಮಾಡುವುದಲ್ಲ. ಲ್ಯಾಂಡ್ ಲಿಮಿಟೇಷನ್ ತಂದು ಬಡವರಿಗೆ ಹಂಚಿ. ಇವತ್ತು ಈ ದೇಶದಲ್ಲಿ 51%
ಹೆಣ್ಣು ಮಕ್ಕಳು ಮತ್ತು ಮಕ್ಕಳಿಗೆ ಅವರು ಪೌಷ್ಟಿಕಾಂಶದ ಕೊರತೆಯಿಂದ ನರಳುತ್ತಾ ಇದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಇದೆ. 51% ಮಕ್ಕಳು ಮತ್ತು ಹೆಣ್ಣು ಮಕ್ಕಳು, 90% ಭಾರತೀಯ ಕೃಷಿ ಪದ್ಧತಿಯಲ್ಲಿ ಕೆಲಸ ಮಾಡುವವರು ಹೆಣ್ಣು ಮಕ್ಕಳು. 90%, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಎವರೇಜ್ ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಗದ್ದೆಗಳಿಗೆ ಹೋದ್ರು ಕೂಡ ಅಲ್ಲಿ ಕೆಲಸ ಮಾಡುವವರು ಕಾಣುದು ಹೆಣ್ಣು ಮಕ್ಕಳು. ಓಬೇಲೆ ಹೇಳಿಕೊಂಡು ರಾವು ಕೊರಂಗು ಹೇಳಿಕೊಂಡು ಕಾಣುದು ಹೆಣ್ಣು ಮಕ್ಕಳು. ಗೊರಬೆ ಹಾಕೊಂಡು ಅಂದ್ರೆ ಒಂದು 10 ಜನ ಹೆಣ್ಣು ಮಕ್ಕಳು ಇದ್ರೆ ಒಬ್ಬರೋ ಇಬ್ಬರು ಗಂಡಸರು ಅಲ್ಲಿ ನಿಮಗೆ ಸಿಗ್ತಾರೆ. ಇದು ನಿಮಗೆ ಗೊತ್ತಿದೆ. ಅಂದ್ರೆ 90% ಹೆಣ್ಣು ಮಕ್ಕಳು ಕೃಷಿಯಲ್ಲಿ ಪಾಲ್ಗೊಂಡ ಮೇಲೆಯೂ ಕೂಡ 51% ಹೆಣ್ಣು ಮಕ್ಕಳು ಪೌಷ್ಟಿಕಾಂಶದಿಂದ ಕೊರತೆಯಿಂದ ಮತ್ತು ಅವರ ಮಕ್ಕಳು ಪೌಷ್ಟಿಕಾಂಶದ ಕೊರತೆಯಿಂದ ನರಳುತ್ತಾ ಇದ್ದಾರೆ ಭಾರತ ದೇಶದಲ್ಲಿ. ಅಂತಂದ್ರೆ ಅವರು ಯಾವ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೋ ಆ ಗದ್ದೆಯಲ್ಲಿ ಏನು ಬೆಳೀತದೋ ಅದು ಅವರಿಗೆ ತಿನ್ನಕ್ಕೆ ಸಿಗ್ತಾ ಇಲ್ಲ ಅಂತ ಅರ್ಥ. ಅದು ಅವರಿಗೆ ತಿನ್ಲಿಕ್ಕೆ ಸಿಗ್ತಾ ಇಲ್ಲ ಅಂತ ಅರ್ಥ. ಆದ್ದರಿಂದ ಈ ಗುಡ್ಗಾವ್ನ ಉದಾಹರಣೆ ಏನಿದೆ ಇದು ಇಡೀ ದೇಶದಾದ್ಯಂತ ಬರ್ತದೆ. ಹಾಗಾಗಿ ನೀರಿನ ಸಮಸ್ಯೆ, ಇಂಥ ಅನೇಕ ಸಮಸ್ಯೆಗಳ ಕಡೆಗೆ ಈಗ ಬೆಳೆ ವಿಮೆ ಇತ್ಯಾದಿಗಳ ಬಗ್ಗೆ, ಈಗ ಉದಾಹರಣೆಗೆ ನೋಡಿ, ಇದ್ದಕ್ಕಿದ್ದಂಗೆ ಮಳೆ ಬಾರದೆ ಕೃಷಿ ನಾಶ ಆಯ್ತು ಅಂತ ನೀವೆಲ್ಲ ಕಂಡಿದ್ದೀರಿ. ಹೇಗೆ ಇದ್ದಕ್ಕಿದ್ದ ಹಾಗೆ ಬೆಲೆ ರೈಸ್ ಆಗ್ತದೆ ಅಂತ. ನಮ್ಮಲ್ಲಿ ಸುಮಾರು ಫೆಬ್ರವರಿ ತಿಂಗಳಲ್ಲಿ ಪ್ರತಿ ವರ್ಷ ನೀರುಳ್ಳಿ ಬೆಲೆ 250 ರೂಪಾಯಿಗೆ ಹೋಗುದು, ಕಿಲೋಕ್ಕೆ 250 ರೂಪಾಯಿಗೆ ಹೋಗುದು. ಅಂದ್ರೆ ಕೃತಕವಾದ ಅಭಾವವನ್ನು ಸೃಷ್ಟಿಸಿ ನೋಡಿ. ಇದಕ್ಕೆ ಬೆಂಬಲ ಬೆಲೆ ಸರ್ಕಾರದ ಇಲ್ಲವೇ ಇಲ್ಲ, ಅಥವಾ ಸರ್ಕಾರ ನಮ್ಮ ಬೆಂಬಲಕ್ಕೆ ಬರುವುದೇ ಇಲ್ಲ. ನೀವು ಒಂದು ಸಾರಿ ನಿಮ್ಮ ಕೃಷಿ ಉತ್ಪಾದನೆಗಳನ್ನ ಖಾಸಗಿಯವರಿಗೆ ಇವರು ಹೇಳ್ತಾರೆ, ಕಾನೂನಲ್ಲಿ ಇವರು ಹೇಳ್ತಾರೆ ಇಲ್ಲ ನಮಗೆ ಕಂಟ್ರೋಲ್ ಇದೆ ಅಂತ. ಯಾಕಂದ್ರೆ ಪ್ರೈವೇಟ್ ಪಬ್ಲಿಕ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ತೀವಲ್ಲ, ಪಬ್ಲಿಕ್ ಸರ್ಕಾರ ಮತ್ತು ಖಾಸಗಿಯವರ ನಡುವೆ ಒಪ್ಪಂದದಲ್ಲಿ ಸರ್ಕಾರಕ್ಕೆ ಖಾಸಗಿಯವರ ಮೇಲೆ ಹಿಡಿತ ಇದೆ ಎಂಬುದು ಕಾಗದದ ಮೇಲೆ ಮಾತ್ರ ಇರುವಂತ ಮಾತೇ ವಿನಃ ಅದು ಭಾರತದಲ್ಲಿ ಎಂದು ಕೂಡ ಪ್ರೂವ್ ಆಗ್ಲಿಲ್ಲ. ಉದಾಹರಣೆಗೆ ನೀರುಳ್ಳಿಗೆ 275 ರೂಪಾಯಿ ಆದಾಗ ಡೆಲ್ಲಿ ಸರ್ಕಾರ ಏನ್ ಮಾಡಿತ್ತು? ಅವ್ರು ಸಹಾಯಕ್ಕೆ ಬರಬೇಕಾಗಿತ್ತು. ನಾವೆಲ್ಲ 25 ರೂಪಾಯಿ 30 ರೂಪಾಯಿ ಕೊಡ್ತಾ ಇದ್ವಿ, ಅಥವಾ ಇನ್ನೂ ಕಡಿಮೆ 15 ರೂಪಾಯಿ ಕೊಡ್ತಾ ಇದ್ವಿ. ಆಗ ಸರ್ಕಾರ ಸಹಾಯಕ್ಕೆ ಬರ್ಬೇಕಾಗಿತ್ತು ನಮಗೆ. ಅದು ಮಾಡದೇ ಇಲ್ಲ. ಯಾಕಂತಂದ್ರೆ ಯಾರು ಕೃತಕ ಅಭಾವಗಳನ್ನು ಸೃಷ್ಟಿಸಿ ಮಂಡಿಯಲ್ಲಿ ಇಟ್ಕೊಳ್ತಾರೋ ಆ ಶ್ರೀಮಂತರ ಏನ್ ಮಾಡ್ತಂದ್ರೆ ಸರ್ಕಾರದ ಜುಟ್ಟು ಹಿಡಿದಿರ್ತಾರ. ಸರ್ಕಾರದ ಜುಟ್ಟು ಅವರ ಕೈ ಕೆಳಗಿರ್ತದೆ. ಆದ್ರಿಂದ ಜುಟ್ಟು ಅದು ಎಲ್ಲಿ ಅದಕ್ಕೆ ಇಲೆಕ್ಷನ್ಗೆ ಸಂಬಂಧಪಟ್ಟಿರ್ತದೆ. ಯಾಕಂದ್ರೆ ಚುನಾವಣೆಗಳು ಬಂದಾಗ ಇವರಿಗೆ ದುಡ್ಡು ಕೊಡುವವರು ಈ ರೈತರು ಎಲ್ಲಿ, ನಮ್ಮಂತ ನೀರುಳ್ಳಿ ತಕೊಳ್ಳುವವರು ಎಲ್ಲಿ ದುಡ್ಡು ಕೊಡ್ತಾರೆ? ಆದ್ರೆ ಖಾಸಗಿ ಮಂಡಿಗಳನ್ನ ನಿರ್ಮಾಣ ಮಾಡಿಕೊಂಡಿರುವ ಶ್ರೀಮಂತರು ಅವರು ಇಲೆಕ್ಷನ್ಗೆ ದುಡ್ಡು ಕೊಡ್ತಾರೆ, ಹೆಲಿಕಾಪ್ಟರ್ಗಳನ್ನು ಕೊಡ್ತಾರೆ, ವಿಮಾನಗಳನ್ನು ಕೊಡ್ತಾರೆ, ಕೋಟ್ಯಂತರ ರೂಪಾಯಿಗಳನ್ನು ಕೊಡ್ತಾರೆ, ಜನಗಳನ್ನ ಖರೀದಿ ಮಾಡ್ತಾರೆ. ಇದು ನಿಮಗೆ ಗೊತ್ತಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವಾದಿ ಚುನಾವಣೆಗಳು ಹೇಗೆ ನಡೀತವೆ ಮತ್ತೆ ದುಡ್ಡು ಎಲ್ಲಿಂದ ಬರ್ತದೆ ಈಗ ಲೆಕ್ಕ ಇದೆಯಾ? ಯಾರಾದ್ರೂ ಲೆಕ್ಕ ಇಟ್ಟಿದಾರಾ? ಏನಿಲ್ಲ. ಕೋರ್ಟ್ ಹೇಳ್ತದೆ ಒಂದಿಷ್ಟು ಲಿಮಿಟ್ ಅಂತ. ಆ ಲಿಮಿಟ್ ನೊಳಗೆ ಕೆಲಸ ಮಾಡುವುದಾದ್ರೆ ಯಾರು ಗೆಲ್ಲದೇ ಇಲ್ಲ ಇದೆ. ಹಾಗಾಗಿ ಹಣದ ಮೂಲಕ ಚುನಾವಣೆಗಳನ್ನ ಖರೀದಿ ಮಾಡುದು ಹೇಗೆ ಜನಗಳನ್ನು ಖರೀದಿ ಮಾಡ್ತಾರೋ ಚುನಾವಣೆಗಳನ್ನು ಖರೀದಿ ಮಾಡ್ಲಿಕ್ಕೆ ಖಾಸಗಿಯವರು ಫೈನಾನ್ಸ್ ಮಾಡ್ತಾರೆ. ಹಾಗೆ ಫೈನಾನ್ಸ್ ಮಾಡುವುದರಿಂದ ಸರ್ಕಾರ ಪರೋಕ್ಷವಾಗಿ ಖಾಸಗಿಯವರನ್ನ ಬೆಂಬಲಿಸಲೇಬೇಕು. ಹಾಗಾಗಿ ಇದು ಖಾಸಗಿಯವರು ಮತ್ತು ಸರ್ಕಾರದ ನಡುವೆ ನಡೆಯುವ ಒಪ್ಪಂದ. ನಾನು ಬಹಳ ದೊಡ್ಡ ವಿದ್ವಾಂಸ ಅಲ್ಲ, ದೊಡ್ಡ ಲೇಖಕನೂ ಅಲ್ಲ, ಅದು ನಿಮಗೆ ಗೊತ್ತಿದೆ. ಆದ್ರೆ 1988ನೇ ಇಸ್ವಿಯಲ್ಲಿ ವಡ್ಡರ್ಸೆ ರಘುರಾಮ್ ಶೆಟ್ಟರ್ ಮುಂಗಾರದಲ್ಲಿ ನಾನೊಂದು ಲೇಖನ ಬರೆದಿದೆ. ಅದ್ರಲ್ಲಿ ಏನು ಬರೆದಿದೆ ಅಂದ್ರೆ 21ನೇ ಶತಮಾನದ, ಅಂದ್ರೆ ಇದು 1987-88ರಲ್ಲಿ ಬರ್ತಿದ್ದಾನು. ಅದ್ರಲ್ಲಿ ಏನು ಬರೆದೆ ಅಂತಂದ್ರೆ 21ನೇ ಶತಮಾನದ ಮೊದಲ ಭಾಗದಲ್ಲಿ ಜಗತ್ತಿನಲ್ಲಿ ಸರ್ಕಾರಗಳು ಕೈಗೊಂಬೆಗಳಾಗಿರ್ತವೆ ಮತ್ತು ಜಗತ್ತನ್ನು ಆಳುವುದು ಖಾಸಗಿ ಕಂಪನಿಗಳು ಅಂತ ಆ ಕಾಲದಲ್ಲಿ ಬರ್ದಿದ್ದೆ ನಾನು. ಅದು ಇಷ್ಟು ಬೇಗ ನಿಜ ಆಗ್ತದೆ ಅಂತ ಇರಲಿಲ್ಲ. ಆದ್ರೆ ನನ್ನಂತ ಒಬ್ಬ ಸಾಮಾನ್ಯನಿಗೂ ಕೂಡ ಅರ್ಥವಾದಂತ ಒಂದು ದೊಡ್ಡ ಸತ್ಯ. ಆಗಲೇ ನಾನು ಬರ್ತಾ ಇದ್ದೇನೆ. ಮೊನ್ನೆ ಯಾರೋ ಕೇಳಿದಾಗ ನಾನು ಹುಡುಕುತ್ತಾ ಇದ್ದೆ, ಆ ಲೇಖನ ನನಗೆ ಸಿಗ್ತದೆ. ಇದು ಈಗ ನಡೀತಾ ಇದೆ. ಆದ್ದರಿಂದ ಈ ನೀರಿನ ಸಮಸ್ಯೆ, ಭೂಮಿಯ ಹಂಚುವಿಕೆಯ ಸಮಸ್ಯೆ, ಈಗ ಇದ್ದಕ್ಕಿದ್ದ ಹಾಗೆ ಆಹಾರ ಧಾನ್ಯಗಳ ಕೊರತೆ ಆದಾಗ ಸರ್ಕಾರ ಬೆಂಬಲಕ್ಕೆ ಬಂದು ಬಡವರನ್ನು ರಕ್ಷಿಸುವಂತ ಕೆಲಸ, ಬೆಳೆ ವಿಮೆ. ನೀವು ಕಷ್ಟಪಟ್ಟು ಅಡಿಕೆ, ಉತ್ತರ ಕನ್ನಡದವ್ರಿಗೆ ಗೊತ್ತಿದೆ, ಅಡಿಕೆ ಕೊಳೆ ರೋಗ ಹಿಡಿದು ಎಲ್ಲ ಬಿದ್ದೋಗ್ಬಿಡ್ತದೆ ಅಡಿಕೆ. ಆಗ ಇದ್ದಕ್ಕಿದ್ದಾಗ ಅಂದ್ರೆ ಶ್ರೀಮಂತರಾದ್ರೆ ದುಡ್ಡು ಮಾಡಿಟ್ಟಿರ್ತಾರೆ, ಒಂದು ವರ್ಷ ಕೊಳೆ ರೋಗ ಹೋದ್ರೆ ಹಿಂದಿನ ವರ್ಷ ಏನೋ ಮಾಡ್ಕೊಳ್ತಾರೆ. ಮತ್ತೆ ಈಗ ನೋಡಿ ಅಡಿಕೆಗೆ
₹250 ಮಿನಿಮಮ್ ಬೆಲೆ ಸಪೋರ್ಟ್ ಬೆಲೆ ಕೊಟ್ಟ ಮೇಲೆ ಅಡಿಕೆಯ ಬೆಲೆ ₹250 ಕಡಿಮೆ ಬರಲೇ ಇಲ್ಲ. ಅಡಿಕೆ ಬೆಳೆಗಾರರಿಗೆ ತುಂಬಾ ಲಾಭ ಆಯ್ತು. ನನ್ನ ಊರಿನಲ್ಲಿ ಅಡಿಕೆ ಬೆಳೆಗಾರರು ತುಂಬಾ ಸುಧಾರಿಸಿದ್ರು. ಅದರಿಂದ ವಾಹನ ತಕೊಂಡ್ರು, ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಶನ್ ಕೊಟ್ರು, ಬಹಳ ಒಳ್ಳೇದಾಯ್ತು. ಇವನ್ ನನ್ನ ಅಣ್ಣ ಊರಲ್ಲಿ ಸಣ್ಣ ತೋಟ, ಒಂದು 1/2 ಎಕರೆ ತೋಟ ಇದೆ, ಅವನಿಗೆ ಆ ಹಣದಿಂದಲೂ ಒಂದು ಸಣ್ಣ ಮನೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅದೆಲ್ಲ ಆಯ್ತು. ಬಟ್ ಆಶ್ಚರ್ಯ ಅಂದ್ರೆ ಈ ಸಪೋರ್ಟ್ ಬೆಲೆಯಿಂದ ಸ್ವತಃ ತಮ್ಮ ಜೀವನವನ್ನು ಅಭಿವೃದ್ಧಿಗೊಳಿಸಿದವರು ಎಲ್ಲಿ ನಮ್ಮ ಕೃಷಿಕರು ಸಪೋರ್ಟ್ ಬೆಲೆಯನ್ನ ಕಾನೂನುಬದ್ಧ ಮಾಡಿ ಅಂದಾಗ ಅದಕ್ಕೆ ವಿರೋಧ. ಇದು ವಿಚಿತ್ರ ನೋಡಿ. ಇದು ತನಗೆ ಹೀಗೆ ಆದ್ದರಿಂದ ಲಾಭ ಆಗಿದೆ ಅಂತ ಅನುಭವದ ಮೂಲಕ ಕಂಡುಕೊಂಡವರು ಇದರಿಂದ ಲಾಭ ಆಗಿದೆ, ಆದ್ದರಿಂದ ಇವರಿಗೆ ಮಾಡಬೇಕಾದ ಅಗತ್ಯ ಎಂಬಂತ ಒಂದು ನೈತಿಕ ಎಚ್ಚರವನ್ನಾದರೂ ಬೆಳೆಸಿಕೊಳ್ಳುವುದು ಬಿಟ್ಟು ಅದು ಯಾಕೆ ಕೊಡ್ಬೇಕು ಅವರಿಗೆ? ಎಲ್ಲ ನನ್ನ ಮಗನ ಹಂಗೆ ನಿಂಗೆ ಯಾಕೆ ಕೊಡ್ಬೇಕು? ನಾಳೆ ಅಡಿಕೆಯ ಬೆಂಬಲ ಬೆಲೆಯನ್ನು ತೆಗೆದ್ರೆ ಸಿಂಗಾಪುರದ ಅಡಿಕೆ ಬಂದ್ರೆ ಭಾರತಕ್ಕೆ ಬಂದ್ರೆ ನಮ್ಮ ಅಡಿಕೆಯನ್ನು ಕೇಳುವರಿಲ್ಲ, ₹50 ಇಳೀತದೆ. ಸೊ ಇದು ಅಂದ್ರೆ ನಮ್ಮ ಒಳಗಿನ ಕಾಂಟ್ರಡಿಕ್ಷನ್. ಯಾಕಂದ್ರೆ ನಮ್ಮ ಇಡೀ ಸಮಸ್ಯೆಯನ್ನ ರಾಜಕೀಯಗೊಳಿಸಿರೋದ್ರಿಂದ ನಮಗೆ ಮೂಲಭೂತ ಸಮಸ್ಯೆಗಳ ಕುರಿತು ಚರ್ಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ನೀರುಳ್ಳಿದು ಉದಾಹರಣೆ ಕೊಟ್ಟೆ. ಈಗ ನಮ್ಮಲ್ಲಿ ಬೆಳೆ ಕಡಿಮೆ ಆದ್ರೆ ಇಮಿಡಿಯೇಟ್ ಆಗಿ ವಿದೇಶದಿಂದ ಬರ್ತದೆ, ನಾವು ಸಾಮಾನುಗಳನ್ನ ತರಿಸ್ಕೊಳ್ಬೇಕಾಗತ್ತೆ, ಆವಾಗ ಬೆಲೆ ಹೆಚ್ಚಾಗ್ತದೆ. ಈಗ ನನಗೆ ನಿರ್ದಿಷ್ಟವಾದ ಅಥವಾ ನಿಮ್ಮಲ್ಲಿ ಅನೇಕರು ಅಧ್ಯಾಪಕರಿದ್ದೀರಿ, ತಿಂಗಳಿಗೆ ಇಷ್ಟು ಅಂತ ಸಂಬಳ ಬರ್ತದೆ, ನಮ್ಮ ಜೀವನ ನಿಗದಿ ಆಗಿರ್ತದೆ, ಮಿಡಲ್ ಕ್ಲಾಸಿನ ಜೀವನ ನಿಗದಿ ಆಗಿರ್ತಾರೆ, ನಮಗೆ ಇದಕ್ಕಿಂತ ಹೆಚ್ಚು ಖರ್ಚು ಮಾಡಕ್ಕಾಗಲ್ಲ. ಆದ್ದರಿಂದ ಎಲ್ಲವೂ ಒಂಥರ ಪ್ಲಾನ್ ಇರ್ತದೆ. ಆದ್ರೆ ಇದ್ದಕ್ಕಿದ್ದಾಗೆ ನಿಮ್ಮ ಖರ್ಚು 3 ಪಟ್ಟಾದ್ರೆ, ನನಗೆ ನಿನ್ನೆ ನ್ಯೂಸ್ ಬಂತು, ನನಗೆ LPG ನಮ್ಮಲ್ಲಿ ಗ್ಯಾಸ್ ಕನೆಕ್ಷನ್ ಇದೆ, ಆ ಗ್ಯಾಸ್ ಕನೆಕ್ಷನ್ ಡೆಪಾಸಿಟ್ ಅನ್ನ ₹1,000 ಹೆಚ್ಚು ಮಾಡಿದ್ದೇವೆ. ಮತ್ತು ಈ ಹಣವನ್ನ ನೀವು ಗ್ಯಾಸ್ ಕನೆಕ್ಷನ್ ತೆಗೆದಾಗ ನಿಮಗೆ ಬರುತ್ತೆ. ಈಗ ನಂದು ಪರ್ಮನೆಂಟ್ ಮನೆ, ನಾನು ₹1,000 ಆಲ್ರೆಡಿ ಕೊಟ್ಟು ಡೆಪಾಸಿಟ್ ಕೊಟ್ಟಿದ್ದೇನೆ, ಈಗ ಇನ್ನೊಂದು ₹1,000 ಕೊಡ್ಬೇಕು. ನೀವು ಸುಮ್ಮನೆ ಯೋಚನೆ ಮಾಡಿ, ಈ ₹2,000 ನನಗೆ ಸಿಗೋದೇ ಇಲ್ಲ ನನ್ನ ಜೀವಮಾನ. ಯಾಕಂದ್ರೆ ಅದು ನಂದು ಸ್ವಂತ ಮನೆ ಆದ್ರೆ, ಅಥವಾ ನಾನು ಆ ಮನೆಯನ್ನು ಮಾರಿದ್ರು ಕೂಡ ಗ್ಯಾಸ್ ಕನೆಕ್ಷನ್ ಹಾಗೆ ಇರ್ತದೆ. ಅಂದ್ರೆ ಈ ಡೆಪಾಸಿಟ್ ನನಗೆ ಬರುವುದೇ ಇಲ್ಲ, ಆ ಡೆಪಾಸಿಟ್ಗೆ ಬಡ್ಡಿ ಕೂಡ ಇಲ್ಲ. ಅದ್ರ ಬಂದಿದೆ, ಮೆಸೇಜ್ ಅಲ್ಲಿ ಇದೆ, ನಿಮಗೆ ಬಡ್ಡಿ ಬರುವುದಿಲ್ಲ ಏನಿಲ್ಲ ಅಂತ. ಯಾಕೆ ನನ್ನ ಕೈಯಿಂದ ನಾನು ಯೂಸ್ ಮಾಡುವ ಗ್ಯಾಸ್ಗೆ ದುಡ್ಡು ಕಟ್ತಾನೆ, ನಾನು ಯೂಸ್ ಮಾಡುವ ಗ್ಯಾಸ್ಗೆ ₹2,000 ಡೆಪಾಸಿಟ್ ಇಡ್ತಾನೆ. ಆ ₹2,000 ಡೆಪಾಸಿಟ್ ಅದು ಎಂದೂ ಕೂಡ ನನಗೆ ಸಿಗೋದೇ ಇಲ್ಲ. ಯಾಕಂದ್ರೆ ನಾನು ಆ ಮನೆಗೆ ನನಗೆ ಅದು ಗ್ಯಾಸ್ ಪರ್ಮನೆಂಟ್ ಬೇಕೇ ಬೇಕದು. ಈ ತರ ನಮ್ಮನ್ನ ಶಿಕ್ಷೆ ಆಗ್ತಾರೆ. ನೀವು ಒಂದು ಕಾರ್ ತಕೊಂಡ್ರೆ ಕಾರ್ ಟ್ಯಾಕ್ಸ್ ಕಟ್ಟಿದ್ದೀರಿ, ನೀವು ಪೆಟ್ರೋಲ್ ಹಾಕಿದ್ರೆ ಪೆಟ್ರೋಲ್ ಬೆಲೆಗೆ ಪೆಟ್ರೋಲ್ ಟ್ಯಾಕ್ಸ್ ಕಟ್ಟಿದ್ದೀರಿ, ಸ್ಟೇಟ್ಗೂ ಕಟ್ಟಿದ್ದೀರಿ, ಸೆಂಟ್ರಲ್ಗೂ ಕಟ್ಟಿದ್ದೀರಿ. ಆಮೇಲೆ ನೀವು ಗಾಡಿ ತಕೊಂಡು ರೋಡಲ್ಲಿ ಹೋದ್ರೆ ಟೋಲ್ ಟ್ಯಾಕ್ಸ್ ಕೂಡ ಕಟ್ಟಿದ್ದೀರಿ. ನಿಮ್ಮ ಒಂದು ಕಾರಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? ಒಂದು ಕಾರು ನಿಮ್ಮ ಹತ್ರ ಇರೋದು, ನೀವು ಕಾರ್ ತಕೊಂಡಾಗ ರೋಡ್ ಟ್ಯಾಕ್ಸ್ ಕಟ್ಟೋದು ಆಕಾಶದಲ್ಲಿ ಹೋಗ್ಲಿಕ್ಕ, ನೆಲದಲ್ಲಿ ಹೋಗ್ಲಿಕ್ಕೆ? ಆ ಟ್ಯಾಕ್ಸ್ ಒಂದು ಸಾಮಾನ್ಯ ಕಾರ್ ತಗೊಂಡ್ರೆ 25-30 ಸಾವಿರ ರೂಪಾಯಿ ತಗೋತಾರೆ. ದೊಡ್ಡ ದೊಡ್ಡ ಕಾರುಗಳಿಗೆ 50-60 ಸಾವಿರ ರೂಪಾಯಿ ತಗೋತಾರೆ. ಅದಾಯ್ತು. ಈಗ ಪೆಟ್ರೋಲ್ ಹಾಕಕ್ಕೆ ಬೇರೆ ಟ್ಯಾಕ್ಸ್ ಕಟ್ತೀರಿ. ಆಮೇಲೆ ಗಾಡಿಯಲ್ಲಿ ಅಲ್ಲೆಲ್ಲ ಹೋದ್ರೆ, ಹಾಸನದಿಂದ ಮುಂದೆ ಹೋದ್ರೆ, ಹಾಸನದಿಂದ ಬೆಂಗಳೂರು ತಲುಪುವಾಗ ಕಳೆದ ವರ್ಷ ನವೀನ್ ಕರೆದಿದ್ರು ಅಂತ ಹೋಗಿದ್ದೆ 2 ವರ್ಷದ ಹಿಂದೆ, 4-5 ಕಡೆ ಟ್ಯಾಕ್ಸ್ ಕಟ್ತಾರೆ. ಇದು ಅಂದ್ರೆ ಮಲ್ಟಿಪಲ್ ಟ್ಯಾಕ್ಸ್ಗಳು. ಅಂದ್ರೆ ನಾನು ಆಗಲೇ ಹೇಳಿದಾಗೆ ಇಕ್ಕಟ್ಟಿಗೆ ನಮ್ಮನ್ನ ಶಿಕ್ಷಿಸುದು. ಸೊ ನಮ್ಮ ಕೃಷಿಕರನ್ನ ನಿಜವಾಗಲೂ ಅಭಿವೃದ್ಧಿಗೊಳಿಸುವುದಕ್ಕೆ ನಮಗೆ ಹೊಸ ಬಗೆಯ ಕೃಷಿ ಕಾನೂನು ಪದ್ಧತಿಗಳು ಬೇಕು ಎಂಬುದರ ಬಗ್ಗೆ ನನಗೆ ಸಂಶಯ ಇಲ್ಲ. ಆದರೆ ಈಗ ತಂದಿರುವ ಕೃಷಿ ಪದ್ಧತಿ ಏನಿದೆ, ಇದು ಯಾವ ಕೃಷಿಕರ ಮೂಲಭೂತ ಸಮಸ್ಯೆಗಳನ್ನು ಕೂಡ ಅದು ಚರ್ಚೆ ಮಾಡ್ತಾ ಇಲ್ಲ. ಬದಲಾಗಿ 3 ಕಾನೂನುಗಳು, ಕೊನೆಯ ಪಾಯಿಂಟ್, ಇನ್ನೊಂದು 5 ನಿಮಿಷ ನಿಲ್ಲಿಸ್ತೀನಿ ನಾನು. ರೈತರ ಉತ್ಪನ್ನಗಳ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಚಾರ ಮತ್ತು ಸೌಲಭ್ಯ ಸುಗ್ರೀವಾಜ್ಞೆ 2020, ಇದು ನಿಮಗೆ ಗೊತ್ತಿದೆ. ಇದನ್ನ ಏನ್ ಮಾಡ್ತಾ ಅಂತಂದ್ರೆ, ಖಾಸಗಿಯವರಿಗೆ ನೀವು ವಸ್ತುಗಳನ್ನು ಕೊಡ್ಬೋದು ಅಂತ. ಇನಿಷಿಯಲಿ ಅದು ವರ್ಕ್ ಆಗ್ತದೆ, ಖಾಸಗಿಯವರು ಅದು ಸ್ವಲ್ಪ ವರ್ಕ್ ಆಗ್ತದೆ. ಅದು ಇಲ್ಲಿ ಆಗಿದೆ, ಪಂಜಾಬಿನಲ್ಲಿ ಆಗಿದೆ. ಖಾಸಗಿಯವರು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾರೆ, ಯಾಕಂದ್ರೆ ಅವರು ಅದನ್ನು ಮತ್ತೆ ಸಂಗ್ರಹಿಸಿಟ್ಟು ಕೃತಕ ಅಭಾವಗಳನ್ನು ಸೃಷ್ಟಿಸಿ ಆಮೇಲೆ 3 ಪಟ್ಟಿಗೆ ನಿಮಗೆ ಮಾರ್ತಾರೆ. ನೀರುಳ್ಳಿ ₹25 ತಕೊಳ್ತಾರೆ ಅವರು, ಕೃತಕ ಅಭಾವ ಸೃಷ್ಟಿಸ್ತಾರೆ, ಆಮೇಲೆ ₹250 ಅದನ್ನ ಮಾರ್ತಾರೆ. ಇದು ಎಲ್ಲಾ ಲೆವೆಲ್ ನಲ್ಲಿ ಕೂಡ ಇದು ನಡೀತಾ ಇರೋದನ್ನ ನೀವು ಕಂಡಿದ್ದೀರಿ. ಇದು ಏನ್ ಮಾಡ್ತಾ ಅಂತಂದ್ರೆ, ಈಗ ಇರುವ APMC ಗಳನ್ನ ನಾಶ ಮಾಡಿ. ಈಗ APMC ಗಳಿಗೆ ಸಬ್ಸಿಡಿ ಸಿಗ್ತದೆ, ರೈತರಿಗೆ ಸ್ವಲ್ಪ ಸಬ್ಸಿಡಿ ಸಿಗ್ತದೆ. ಈ APMC ಗಳು ನಾಶ ಆಗಿ ಖಾಸಗಿಯವರ ಕೈಗೆ ಹೋದ್ರೆ
ಸಬ್ಸಿಡಿ ನಾಶ ಆಗ್ತದೆ. ಆಗ ಖಾಸಗಿಯವರು ಹೇಳಿದ ಬೆಲೆಯಿಂದ ನಾವು ತಗೊಳ್ಬೇಕಾಗ್ತದೆ. ಖಾಸಗಿ ಸಂಸ್ಥೆಗಳು ಹೇಳಿದ ಬೆಲೆಗೆ ನಮ್ಮ ರೈತರು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ಹಾಗಾಗಿ ಇದರ ಹಿಂದೆ ಇರುವುದು ಮಾರಾಟ ಮತ್ತು ಖಾಸಗಿಯವರಿಗೆ ಲಾಭದಾಯಕ ಮಾಡಿಕೊಡುವುದು. ಇನ್ ಪ್ರಿನ್ಸಿಪಲ್ ಏನಂದ್ರೆ ಹೇಳುವಾಗ ಇಲ್ಲ ಖಾಸಗಿಯವರು ನಿಮಗೆ ಹೆಚ್ಚು ದುಡ್ಡು ಕೊಡ್ತಾರೆ ಅಂತ. ಹೆಚ್ಚು ದುಡ್ಡು ಕೊಡ್ತಾರೆ ಎಂಬುದನ್ನು ಕಾನೂನು ಮಾಡಿ. ಎಸ್, ಅದಕ್ಕೆ ನೋಡಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಎರಡನೇ ಪ್ರಶ್ನೆ ಬಂತಲ್ಲ, ಅದು ಇದಕ್ಕೆ ಸಂಬಂಧಪಟ್ಟ, ಅದು ಕಾನೂನು ಮಾಡಲ್ಲ ಅದು. ಯಾಕಂದ್ರೆ ಇವತ್ತು ಅದು 33 ಬೆಳೆಗಳು ಇವತ್ತು, ಅಥವಾ ಅದರಲ್ಲಿ ಎಲ್ಲ ತೆಗೆದು 22 ಈಗ ಉಳಿದಿದೆ. ಆ 22 ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ರೆ 17 ಲಕ್ಷ ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತ ನಮ್ಮ ಅರ್ಥಶಾಸ್ತ್ರಿಗಳು, ನಮ್ಮ ನಿರ್ಮಲಾ ಸೀತಾರಾಮನ್ ಅವರನ್ನು ಯಾರು ಎಲ್ಲಿಂದ ತಕೊಂಡು ಬಂದ್ರು ದೇವರೇ ಹೇಳಬೇಕು. ಅವರು ಹೇಳುದು, ನೀವು ಕಳೆದ 10 ವರ್ಷದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ನೀವು ನೋಡಿದ್ರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟದ್ದು 2 ಬೆಳೆಗಳು, ಒಂದು ಗೋಧಿ, ಇನ್ನೊಂದು ಅಕ್ಕಿ. ಇದು 2 ಕೂಡ ಮೂಲಭೂತವಾದ. ಯಾಕಂದ್ರೆ ಜನಕ್ಕೆ ತಿನ್ಬೇಕಲ್ಲ. ಈಗ ನನಗೆ ತಲೆಗೆ ಎಣ್ಣೆ ಬೇಡ, ನನಗೆ ಕಾರು ಬೇಡ, ಏನೂ ಬೇಡ, ಆದ್ರೆ ಹೊಟ್ಟೆಗೆ ತಿನ್ಲಿಕ್ಕೆ ಒಂಚೂರು ರೊಟ್ಟಿ, ಒಂದು ಸಬ್ಜಿ ಬೇಕಾ, ಅಥವಾ ಒಂಚೂರು ಗಂಜಿ ಬೇಕಾ? ಇದು ಬಹಳ ಅಮೂಲ್ಯವಾದ್ದರಿಂದ ಇದನ್ನು ಎರಡನ್ನು ಸಂರಕ್ಷಿಸಿ. ಒಂದು ಪ್ರಜಾಪ್ರಭುತ್ವದಲ್ಲಿ ಇದನ್ನೆರಡು ಸಂರಕ್ಷಿಸಿ. ಹಾಗಾಗಿ ನೀವು ಕಳೆದ 10 ವರ್ಷದ ಅಂಕಿಅಂಶ ನೋಡಿದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟದ್ದು 2 ಬೆಳೆಗಳಿಗೆ, ಅಕ್ಕಿ ಮತ್ತು ಗೋಧಿ. ಇದಕ್ಕೆ ಸರ್ಕಾರ ಖರ್ಚು ಮಾಡಿದ ಹಣ 3 ಲಕ್ಷ ಕೋಟಿಗಿಂತ ಹೆಚ್ಚಿಲ್ಲ. ಆದ್ರೆ ಸರ್ಕಾರ ಹೇಳುದು 17 ಲಕ್ಷ ಕೋಟಿ ಬೇಕು ನಮಗೆ, ಅಷ್ಟು ನಮ್ಮ ಬಜೆಟ್ ಅಲ್ಲಿ ದುಡ್ಡಿಲ್ಲ ಅಂತ. ಇದು ಭೂತ ತೋರಿಸುದು ನೋಡಿ, ಇದು ಭೂತ ತೋರಿಸುದು. ನೀವು ಆಕ್ಚುಯಲ್ ಅನ್ನು ಮರೆಸ್ಬಿಟ್ಟು ನೀವೊಂದು ಕನಸು, ನಾನು 30 ಲಕ್ಷ ಅಂತ ಹೇಳ್ಬೋದು, ನಾಳೆ ನೀವು 22 ಬೆಳೆಗಳು ಕೂಡ ಭಾರತದಲ್ಲಿ ನಾಳೆ ಬೆಳೆಯಲ್ಲ, ಎಲ್ಲ ಸತ್ತು ಹೋಗ್ತದೆ. ಆದ್ದರಿಂದ ಇಡೀ ದೇಶದ ಜನಗಳಿಗೆ ನಾವು ಮಿನಿಮಮ್ ಸಪೋರ್ಟ್ ಕೊಡಬೇಕು, 130 ಕೋಟಿ ಜನಕ್ಕೆ ಕೊಡ್ಬೇಕಾದ್ರೆ 100 ಲಕ್ಷ ಕೋಟಿ ಬೇಕಾಗ್ತದೆ ಅಂತ ನೀವು ಹೇಳ್ಬೋದು. ಹೇಗೂ ನಮ್ಮ ಸರ್ಕಾರ ಸುಳ್ಳು ಹೇಳುವುದಕ್ಕೆ ಬಹಳ ಪ್ರಸಿದ್ಧವಾಗಿದೆ. ನಮ್ಮ ಪ್ರಧಾನಮಂತ್ರಿಗಳು ಕಳೆದ 3 ವರ್ಷಗಳಿಂದ 1 ಲಕ್ಷ ಕೋಟಿ ರೂಪಾಯಿಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಘೋಷಣೆ ಮಾಡ್ತಾನೆ ಇದ್ದಾರೆ. ಈ ಮಧ್ಯೆ 20 ಲಕ್ಷ ಕೋಟಿ ಕೊರೋನಾದಲ್ಲಿ ಅನೌನ್ಸ್ ಮಾಡಿದ್ರು, ಆದ್ರೆ ಎಲ್ಲಿಗೆ ಹೋಯ್ತು ನಮಗೆ ಗೊತ್ತಿಲ್ಲ. 40% ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಡಿಜಿಟಲ್ ಎಜುಕೇಶನ್ ಇಂದ ಹೊರಗೆ ಹೋದ್ರು. ಅವ್ರ ತರ ಮೊಬೈಲ್ ಇರ್ಲಿಲ್ಲ, ಮೊಬೈಲ್ ಇದ್ರ ನೆಟ್ವರ್ಕ್ ಇರ್ಲಿಲ್ಲ. ಈಗ ನೋಡಿದಿವಲ್ಲ ನಾವು, ಈ ಕಾರ್ಯಕ್ರಮದ ಆರಂಭದಲ್ಲಿ ಸರಿಯಾಗಿ ನೆಟ್ವರ್ಕ್ ಒಬ್ಬರಿಗೆ ಸಿಗ್ಲಿಲ್ಲ, ಕಷ್ಟ ಆಯ್ತು ಅವರಿಗೆ. ನಿಮ್ಮಲ್ಲಿ ಅನೇಕರು ಹೇಳಿದ್ರು ನೆಟ್ವರ್ಕ್ ಸಿಗಲ್ಲ, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ. ನೀವು ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮಗ ಹೆಂಗ್ ಕಲಿಬೇಕು? ನೀವು ನಾನೊಂದು ಪಾಠ ಕಲಿಸಿದ್ರೆ ಅದನ್ನು ಡೌನ್ಲೋಡ್ ಹೆಂಗೆ ಮಾಡ್ಬೋದು? 20 ಲಕ್ಷ ಕೋಟಿಯಲ್ಲಾಗಲಿ, ಮಾನ್ಯ ಪ್ರಧಾನಮಂತ್ರಿಗಳು ಮೊನ್ನೆ ಘೋಷಿಸಿದ 100 ಲಕ್ಷ ಕೋಟಿಗಳಲ್ಲಾಗಲಿ 1 ರೂಪಾಯಿ ಆದ್ರೂ ಈ ಬಡ ವಿದ್ಯಾರ್ಥಿಗಳಿಗೆ ಹೋಗಿದೆಯಾ? 1 ರೂಪಾಯಿ ಆದ್ರೂ ಅದು ಹೋಗಿಲ್ಲ. ಅದು ಹೋಗುದು ಇವರಿಗೆ ಇಂಟ್ರೆಸ್ಟ್ ಕೂಡ ಅಲ್ಲ, ಅವರ ಪ್ರಯಾರಿಟಿ ಕೂಡ ಅಲ್ಲ ಅದು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ರೈತರ ಉತ್ಪನ್ನಗಳ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಚಾರ ಮತ್ತು ಸೌಲಭ್ಯ ಸುಗ್ರೀವಾಜ್ಞೆ 2020 APMC ಅನ್ನ ನಾಶ ಮಾಡ್ತದೆ, ಮಧ್ಯವರ್ತಿ ಆರ್ಥಿಕ ಏಜೆಂಟ್ಗಳಿಗೆ ಕೆಲಸ ಮಾಡಿ ಕೊಡ್ತದೆ. ಆರಂಭದಲ್ಲಿ ಅದು ನಿಮಗೆ ಲಾಭದಾಯಕ ಅಂತ ಕಾಣ್ತದೆ, ಒಂದು 5 ವರ್ಷ. ಒಂದು ಸಾರಿ APMCಗಳು ಮುಚ್ಚಿದ ಮೇಲೆ ಖಾಸಗಿಯವರು ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಖಾಸಗಿಯವರ ಮೇಲೆ ಸರ್ಕಾರಕ್ಕೆ ಕಂಟ್ರೋಲ್ ಇದೆ ಎಂಬ ಮಾತನ್ನು ಹೇಳಿದ್ರು ಕೂಡ ಅದು ಇಲ್ಲ. ಯಾಕಂತಂದ್ರೆ ಕೊರೋನಾದ ಸಂದರ್ಭದಲ್ಲಿ ಪ್ರೈವೇಟ್ ಪಬ್ಲಿಕ್ ಓನರ್ಶಿಪ್ ಮೇಲೆ ಕೆಲಸ ಮಾಡಿದಂತ ಕಾರ್ಮಿಕರಿಗೆ ಏನಾಯ್ತು? ಸುಮಾರು ಎಷ್ಟು ಲಕ್ಷ ಜನ ಉದ್ಯೋಗ ಕಳ್ಕೊಂಡ್ರು. ಸರ್ಕಾರ ಬಂತ ಸಹಾಯಕ್ಕೆ? ಸೊ ಕಾನೂನಿನ ಪ್ರಕಾರ ಬರಬೇಕು. ಯಾಕಂದ್ರೆ ಪಬ್ಲಿಕ್ ಪ್ರೈವೇಟ್ ಎಂಟರ್ಪ್ರಿನರ್ಶಿಪ್ ನಲ್ಲಿ ಸರ್ಕಾರಕ್ಕೆ ಕಂಡೀಷನ್ ಹಾಕ್ತದೆ. ಆದ್ರೆ ಇವ್ರು ಏನಂದ್ರೆ ಕಾನೂನನ್ನು ಉಣಿಸಿಕೊಳ್ತಾರೆ. ಯಾಕಂದ್ರೆ ಔಟ್ಸೋರ್ಸ್ ಮಾಡಿರ್ತಾರೆ. ನಮಗೂ ಮತ್ತು ಅವರಿಗೂ, ನನಗೂ A ಮತ್ತು B ಗಿರುವ ಸಂಬಂಧ, ನಿಮಗೆ C ಗೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. C ನೀವು ನನ್ನ ಹತ್ರ ಮಾತಾಡಿ, B ಜೊತೆ ಮಾತಾಡಬೇಡಿ ಅಂತ. ಹಾಗಾಗಿ ಯಾರು ಕೆಲಸ ಕಳ್ಕೊಂಡು ಅವನ ಜೊತೆ ಸರ್ಕಾರ ಡೈರೆಕ್ಟ್ ಆಗಿ ಮಾತಾಡಕ್ ಆಗಲ್ಲ. ಸೊ ಇದೆಲ್ಲ ನಿಮಗೆ ಗೊತ್ತಿದೆ. ನಮ್ಮಲ್ಲಿ ಬಹಳ ಘನತವೆತ್ತ ಲಾಯರ್ಗಳು ಇದ್ದಾರೆ, ಅವರು ಕಾನೂನುಗಳನ್ನ ಹೇಗೆ ಬೇಕಾದರೂ ತಿರುಚಬಲ್ಲರು. ಸೊ ಇದು 1ನೇ ಕಾನೂನು. ಇದು ಬೆಲೆ ಹೆಚ್ಚುವಿಕೆಗೆ, ಸಬ್ಸಿಡಿ ನಿವಾರಣೆಗೆ ಮಾಡಿಕೊಡ್ತದೆ. ಇದರಿಂದ ಇಮಿಡಿಯೇಟ್ ಅಲ್ಲ, ಮುಂದಿನ ಒಂದು 10-15 ವರ್ಷದಲ್ಲಿ ವಿಪರೀತ ಬೆಲೆಯಲ್ಲಿ ಮಾಡಿ ಈಗ 1992ರಿಂದ 2017ರವರೆಗೆ ಸುಮಾರು 7 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಕಾನೂನು ಜಾರಿಗೆ ಬಂದ್ರೆ ಬಹುಶಃ ಮುಂದಿನ ಒಂದು 30 ವರ್ಷದಲ್ಲಿ ಈ ಆತ್ಮಹತ್ಯೆಯ ಸಂಖ್ಯೆ 10 ಪಟ್ಟು ಹೆಚ್ಚಾಗ್ತದೆ. ಎರಡನೇದು,
ಅಗತ್ಯ ಸರಕುಗಳ ತಿದ್ದುಪಡಿ ಸುಗ್ರೀವಾಜ್ಞೆ 2020. ಇದು ಕೃಷಿ ಉದ್ಯಮದ ಮೂಲಕ ಆಹಾರ ಸಂಗ್ರಹಣೆ ಸ್ವಾತಂತ್ರ್ಯ ಸುಗ್ರೀವಾಜ್ಞೆ ಎಂದು ಭಾವಿಸಬಹುದು. ಇದರಲ್ಲಿ ಆರ್ಥಿಕ ಏಜೆಂಟರಿಗೆ ಯಾವುದೇ ಕಾನೂನಿನ ಕ್ರಮದ ಭಯವಿಲ್ಲದೆ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸುವ ಮುಕ್ತ ಅವಕಾಶ ನೀಡಲಾಗಿದೆ. ಇದು ಫಸ್ಟ್ ಅಪ್ಪ ನಾನು ಕೇಳಿದ್ದು. ಇವರು ರೈತರಿಗೆ ಏನಾದ್ರು ಅನ್ಯಾಯ ಆದ್ರೆ ಕೋರ್ಟಿಗೆ ಹೋಗುವಂಗಿಲ್ಲ. ಅಂದ್ರೆ ಇಡೀ ಜುಡಿಷಿಯರಿಯನ್ನೇ ಈ ಕಾನೂನುಗಳು ಜುಡಿಷಿಯರಿಯನ್ನು ಇದರಿಂದ ತೆಗೆದಿಟ್ಟಿದ್ದಾರೆ. ನೀವು ಸ್ಥಳೀಯ AC ಅನ್ನ ಭೇಟಿ ಮಾಡಬೇಕು, DC ಅನ್ನ ಭೇಟಿ ಮಾಡಬೇಕು. ಅಂದ್ರೆ ನೀವು ಅಲ್ಲಲ್ಲೇ ಪರಿಹಾರ ಮಾಡ್ಕೊಳ್ಳಿ. ಈ AC ಮತ್ತು DC ಗಳನ್ನ ಭೇಟಿ ಮಾಡೋದು ಅಂದ್ರೆ ಅದು ಹೋಗ್ಲಿ, ಅದರ ನಿಮಗೆ ಅದು ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ನಾನು. ಸಮಯ ಕೂಡ ಮುಗಿಯಿತು. ಮೂರನೇದು ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ. ಶಬ್ದ ಚೆನ್ನಾಗಿದೆ. ಎಂಪವರಿಂಗ್ ಅಂತ ಬೆಲೆಗಳ ಖಾತರಿ ಒಪ್ಪಂದದ ಭರವಸೆ ಕೃಷಿ ಸೇವೆಗಳ ಸುಗ್ರೀವಾಜ್ಞೆ 2020. ಇದನ್ನು ಕೂಡ ಕೃಷಿ ಸುಗ್ರೀವಾಜ್ಞೆಯಾಗಿ ಪರಿಗಣಿಸ್ತದೆ. ಇದನ್ನು ನೀವು ಮಾಡಿಕೊಂಡ್ರೆ ರೈತ ಖಾಸಗಿ ಕಂಪನಿಗಳ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ಬೇಕಾಗ್ತದೆ. ಆ ಒಪ್ಪಂದ ಏನ್ ಮಾಡ್ತದೆ ಅಂತಂದ್ರೆ ಭೂಮಿಯ ಮೇಲಿನ ನಿಮ್ಮ ಹಕ್ಕು ಏನಿದೆ ಅದು ಪರೋಕ್ಷವಾಗಿ ನಿಜವಾಗಲೂ ಕಂಪನಿಯ ಕೈಗೆ ಹೋಗ್ತದೆ. ಯಾಕಂದ್ರೆ ನಿಮಗೇನೋ ಬೆಳೆಸ್ಬೇಕು ಅಂತ ಇರ್ತದೆ, ಅದರ ಕಂಪನಿಯವರು ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಅವರಿಗೆ ಮಾರುಕಟ್ಟೆಯನ್ನು ನೋಡ್ಕೊಂಡು ಅವ್ರಿಗೆ ಯಾವ ಬೆಳೆ ಬೇಕು ಅದನ್ನೇ ಬೆಳೆಸಲಿಕ್ಕೆ ನಿಮ್ಮ ಮೇಲೆ ಒತ್ತಡ ಹೇಳ್ತಾರೆ. ಈಗ ಪಂಜಾಬಿನಲ್ಲಿ ಆಕ್ಚುಲಿ ಈಗ ಆಗ್ತದೆ ಅದು. ಪಂಜಾಬಿನ ರೈತರಿಗೆ ಅದು ಬಹಳ ದೊಡ್ಡ ಸಮಸ್ಯೆ ಇದುವೇ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಖಾಸಗಿಯವರ ಜೊತೆಗೆ ಒಪ್ಪಂದ ಆಗಿದೆ. ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಟಾಟೆ ಬೆಳೆಸಿದ್ರೆ ಈ ಬಟಾಟೆಯನ್ನು ಪಿಜ್ಜಾಕ್ ಹಾಕ್ಬೇಕಲ್ಲ. ಈ ಪಿಜ್ಜಾದ ರುಚಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದೇ ತರ ಇರ್ಬೇಕು. ಆದ್ದರಿಂದ ಒಂದೇ ತರದ ಬಟಾಟೆಯನ್ನ ಬೆಳೆಸಬೇಕು. ನೀವು ಯಾವ್ದಾವ್ದೋ ಬಟಾಟೆಯನ್ನ, ಹಾಸನದ ಬಟಾಟೆಯನ್ನು ಪಿಜ್ಜಾಕ್ ಹಾಕಕ್ಕಾಗಲ್ಲ. ಅವ್ರಿಗೆ ಒಂದು ಎಷ್ಟು ದೊಡ್ಡ, ಎಷ್ಟು ರುಚಿ, ಎಷ್ಟು ವಿಟಮಿನ್ ಇರುವ, ಎಷ್ಟು ಸಕ್ಕರೆ ಇರುವ ಬೇಕು ಅಂತ ಇಂಟರ್ನ್ಯಾಷನಲಿ ತೀರ್ಮಾನ ಅದ. ಹಾಗಾಗಿ ನೀವು ಪಿಜ್ಜಾವನ್ನ ಭಾರತದಲ್ಲಿ ತಿನ್ನಿ, ಅಮೆರಿಕದಲ್ಲಿ ತಿನ್ನಿ, ಸಿಂಗಾಪುರದಲ್ಲಿ ತಿನ್ನಿ, ಅದರ ರುಚಿ ಒಂದೇ ಇರ್ಬೇಕು. ಅದರ ರುಚಿ ಒಂದೇ ಇರ್ಬೇಕಾದ್ರೆ ಅದಕ್ಕೆ ಹಾಕುವ ಬಟಾಟೆ ಒಂದೇ ತರ. ಇದನ್ನ ಅವರು ನಿರ್ಮಾಣ ಮಾಡಿ ನಿಮಗೆ ಕೊಡ್ತಾರೆ. ಆಗ ನೀವು ಅವ್ರು ಕೊಟ್ಟ ಬೆಳೆಯನ್ನ ನೀವು ಬೆಳೆಸ್ಬೇಕಾಗುತ್ತೆ. ನಿಮಗೇನೋ ಬೆಳೆಸ್ಬೇಕು ಅಂತಿದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆಮೇಲೆ ಅದರ ಬೈ ಪ್ರಾಡಕ್ಟ್ ಏನಂದ್ರೆ ಅವರು ಹೆಚ್ಚು ಬೆಳೆ ಬರಬೇಕಾದ್ರಿಂದ ಭೂಮಿಯ ಮೇಲೆ ಕೃತಕ ಕಾಂಪೋಸ್ಟ್ ಗೊಬ್ಬರಗಳನ್ನ ಅವರೇ ಸಪ್ಲೈ ಮಾಡ್ತಾರೆ. ಕಡಿಮೆ ಬೆಲೆದಲ್ಲಿ ಸಪ್ಲೈ ಮಾಡಿ ಉತ್ಪತ್ತಿಯನ್ನ 3 ಪಟ್ಟು 4 ಪಟ್ಟು ಹೆಚ್ಚು ಮಾಡಿ ಇಮಿಡಿಯೇಟ್ ಲಾಭ ಮಾಡ್ಕೊಳ್ತಾರೆ ಅವರು. ನಿಮ್ಮ ಭೂಮಿ ಬಂಜರ್ ಬೀಳ್ತದೆ. ಇವತ್ತು ಪಂಜಾಬಿನಲ್ಲಿ ಆದ್ದು ಭೂಮಿ ಬಂಜರ್ ಬಿತ್ತು. ಇವತ್ತು ಅಲ್ಲಿ ಬೆಳೆ ಬಹಳ ಕಡಿಮೆ ಆಗಿದೆ. ಆದ್ರಿಂದ ಭೂಮಿಯನ್ನ ಬಂಜರ್ ಬೀಳಿಸ್ತಾರೆ. ಒಂದ್ಸಾರಿ ಭೂಮಿಯನ್ನು ಬಂಜರ್ ಬೀಳಿಸಿ ಅಲ್ಲಿ ಏನು ಬೆಳೆದಿಲ್ಲ ಅಂತ ಗೊತ್ತಾದ ಮೇಲೆ ನಿಮ್ಮ ಜೊತೆ ಒಪ್ಪಂದಕ್ಕೆ ಬರಲ್ಲ ಅವರು. ಆಗ ಏನ್ ಮಾಡ್ತೀರಿ? ಇದರ ವಿರುದ್ಧ ಡೆಲ್ಲಿಯ ರೈತರು ಈ ಕಾನೂನು ಜಾರಿಗೆ ಬಂದದ್ದು ಸೆಪ್ಟೆಂಬರ್ 21, 2020. ಇದು ಜಾರಿಗೆ ತಂದ 3 ದಿವಸದಲ್ಲಿ ಚಂಡೀಗಢ್ನಲ್ಲಿ ರೈಲ್ ರೋಕೋ 2020 ಸೆಪ್ಟೆಂಬರ್ 24 ರೈಲ್ ರೋಕೋ ಚಳುವಳಿಯನ್ನ ರೈತರು ಮಾಡಿದ್ದಾರೆ. ಇದು ಸರಿ ಇಲ್ಲ. ನಾನು ಈ ಕಾರಣಕ್ಕೆ ಈಗ ಹೇಳಿದ ಕಾರಣಕ್ಕೆ ಸರಿ ಇಲ್ಲ ಅಂತ ಮಾಡಿದ್ರು. ಆಮೇಲೆ ನವೆಂಬರ್ ತಿಂಗಳಲ್ಲಿ ಸುಮಾರು 500 ಆದ್ರೆ ನಮ್ಮ ಎಡಪಂಥೀಯ ಅನೇಕ ಸಂಘ ಸಂಸ್ಥೆಗಳಿದ್ದು, ಆಕ್ಚುಲಿ ಎಡಪಂಥೀಯ ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು ಇಡೀ ಚಳವಳಿಯನ್ನ ಜೀವಂತವಾಗಿರಿಸುವಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿವೆ, ಬಹಳ ದೊಡ್ಡ ತ್ಯಾಗ ಮಾಡಿವೆ. ಆದ್ರಿಂದ ನೋಡಿ, ಇವರಿಗೆ ಈ ಕಮ್ಯುನಿಸ್ಟ್ ಅಂದ್ರೆ ಭಯ, ಸಂಖ್ಯೆ ಬಹಳ ಕಡಿಮೆ. ಅವ್ರು ಎಲ್ಲಿ ಇಲೆಕ್ಷನ್ ಗೆಲ್ಲೋದೇ ಇಲ್ಲ. ನಿಮ್ಗೆ ಗೊತ್ತಿದ್ದ ಹಾಗೆ ನನ್ನ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತ ಮುನೀರ್ ಕಾಟುಪಳ್ಳ ಅಂತ ನನ್ನ ಒಬ್ಬ ಅತ್ಯದ್ಭುತ ಗೆಳೆಯನಿಗೆ ಎಷ್ಟು ಓಟು ಬಿತ್ತು ಅಂತ ಗೊತ್ತಿಲ್ಲ, ಗೆಲ್ಲಲ್ಲ. ಆದ್ರೆ ಒಬ್ಬ ಕಾಟಿಕೊಳ್ಳನಿಗೆ 1,00,000 ಜನ ಹೆದರ್ತಾರೆ, ಟಾರ್ಗೆಟ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ನೀವು ಯಾರು ನಮ್ಮ ಸರ್ಕಾರದ ಪರವಾಗಿರುವವರು ಟ್ರೋಲ್ ಮಾಡೋದು ಮೊದಲು ಕಮ್ಯುನಿಸ್ಟ್. ಯಾಕಂದ್ರೆ ಭಯ. ಯಾಕಂದ್ರೆ ಇವರು ಪ್ರಶ್ನೆಗಳನ್ನು ಎತ್ತುತ್ತಾರೆ ಅಂತ, ಸರಿಯಾದ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಎಂತೆಂಥದ ಪ್ರಶ್ನೆಗಳನ್ನ ಎತ್ತರೆ ಬಹಳ ಸುಲಭ ಅವರಿಗೆ, ಸರಿಯಾದ ಪ್ರಶ್ನೆಗಳನ್ನ ಎತ್ತುತ್ತಾರೆ ಅಂತ. ಅದು ಹಾಗಾಗಿ ಒಂದು 500 ಸಂಘಟನೆಗಳು ಒಟ್ಟಿಗೆ ಸೇರಿ ನವೆಂಬರ್ ಅಂದ್ರೆ ಅಕ್ಟೋಬರ್ 20 ಸೇರಿ ಸಂಯುಕ್ತ ಕಿಸಾನ್ ಮೋರ್ಚಾ ಮಾಡ್ಕೊಂಡ್ರು. ನವೆಂಬರ್ 26 ಅವರು ಡೆಲ್ಲಿಗೆ ಬಂದು ಡೆಲ್ಲಿಯ 5 ಕಡೆ ನಿಂತರು. ನನ್ನ ಗೆಳೆಯ ನವೀನ್ ಕುಮಾರ್ ಕದನ ಕಣದ ಪುಸ್ತಕದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆದ್ರಿಂದ ನೀವು ಯಾರಾದ್ರೂ ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಂದ್ರೆ ಓದ್ಬೇಕು. ನನ್ನ ಕೊನೆಯ ಮಾತು ಯಾಕಂದ್ರೆ ಈಗ ಈ ಚಳುವಳಿಗೆ 9 ತಿಂಗಳಾಗಿದೆ. ಆರಂಭಿಕ ಹಂತದಲ್ಲಿ ಈ ಚಳುವಳಿಯನ್ನು ಬಗ್ಗು ಬಡಿಯುವುದಕ್ಕೆ ಕೇಂದ್ರ ಸರ್ಕಾರ ತನ್ನ ಟೂಲ್ ಕಿಟ್ ಅಲ್ಲಿರುವ ಎಲ್ಲ ಅಸ್ತ್ರಗಳನ್ನು ಕೂಡ ಬಳಸಿತು. ಅವರು ದಿಶಾ ರವಿಯ ಟೂಲ್ ಕಿಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡ್ರು. ಇವರ ಹತ್ರನೇ ಒಂದು ಟೂಲ್ ಕಿಟ್ ಇದೆ, ಬಿಜೆಪಿಯ ಟೂಲ್ ಕಿಟ್. ಅದು ಆ ಟೂಲ್ ಕಿಟ್ ನಲ್ಲಿ ಇರುವುದು ಏನು ಅಂದ್ರೆ
ಸರ್ಕಾರವನ್ನು ವಿರೋಧ ಮಾಡುವ ದೇಶದ್ರೋಹಿಗಳು. ಆದ್ದರಿಂದ ಎಲ್ಲ ರೈತರನ್ನ ದೇಶದ್ರೋಹಿಗಳು ಅಂತ ಪಟ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಅದು ವರ್ಕ್ ಆಗ್ಲಿಲ್ಲ. ಯಾಕಂದ್ರೆ ಆ ದೇಶದ್ರೋಹಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಡೆಲ್ಲಿಯಲ್ಲಿ ಕೂತಿದ್ದಾರೆ, ಸಿಂಗು ಬಾರ್ಡರ್ ನಲ್ಲಿ ಕೂತಿದ್ದಾರೆ, ಇನ್ನೂ ಅನೇಕ ಕಡೆ ಕೂತಿದ್ದಾರೆ, ಪಂಜಾಬಿನಲ್ಲಿದ್ದಾರೆ. ಆದ್ದರಿಂದ ದೇಶದ್ರೋಹಿ ಎಂಬ ಟೂಲ್ ಕಿಟ್ನ ಒಂದು ಅಸ್ತ್ರವನ್ನ ರೈತರು ನಿರಸ್ತ್ರಗೊಳಿಸಿ ಆಮೇಲೆ ಕೋಮುವಾದವನ್ನು ತರಲಿಕ್ಕೆ ಪ್ರಯತ್ನ ಪಟ್ಟರು. ಆರಂಭಿಕ ಹಂತದಲ್ಲಿ ಕೋಮುವಾದಿಗಳು ಇದು ಇವರ ಟೂಲ್ ಕಿಟ್ನ ಅಸ್ತ್ರಗಳು, ಕೋಮುವಾದಿಗಳು ಅಂತ ಅಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಕೂಡ ವರ್ಕ್ ಆಗ್ಲಿಲ್ಲ. ಯಾಕೆ ವರ್ಕ್ ಆಗಲಿಲ್ಲ ಅಂತಂದ್ರೆ, ನಾನಿದನ್ನ ನಮ್ಮ ಗೆಳೆಯ ನವೀನ್ ಜೊತೆ ಹೇಳ್ತಾ ಇದ್ದೆ. ಈ ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಸತ್ತವರು ಪಂಜಾಬಿನ ರೈತರು. ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ರಕ್ತ ಹರಿದದ್ದು ಹೆಚ್ಚು ಪಂಜಾಬಿನಲ್ಲಿ. ಎಷ್ಟು ರಕ್ತ ಹರಿದಿದೆ ಅಂತಂದ್ರೆ ಅಲ್ಲಿಂದ ಮುಂದೆ ಅವರು ಕೋಮುವಾದವನ್ನು ದೂರ ಇಟ್ಟರು. ರಕ್ತ ಹರಿಯದೇ ಇರುವ ದಕ್ಷಿಣ ಭಾರತದವರು ಇವತ್ತು ಭಯಂಕರ ಕೋಮುವಾದಿಗಳಾಗಿದ್ದಾರೆ. ದಕ್ಷಿಣ ಭಾರತದವರಿಗೆ ಪಾರ್ಟಿಷನ್ನ ಕಷ್ಟವೇ ಗೊತ್ತಿಲ್ಲ. ಆದ್ರೆ ಇವತ್ತು ಮಾತಾಡ್ತಾರೆ, ದೊಡ್ಡ ದೊಡ್ಡ ಶಬ್ದಗಳನ್ನು ಮಾತಾಡ್ತಾರೆ. ಆ ಕೋಮುವಾದಕ್ಕೆ ಬಲಿಯಾದವರು ನೀವು ಇವತ್ತು ಸಿಂಗು ಬಾರ್ಡರ್ ನಲ್ಲಿ ಕುಳಿತಿರುವ ಮುದುಕ ರೈತನ ಹತ್ರ ನೀವು ಹೋಗಿ ಮಾತಾಡಿದ್ರೆ ಅವನು ಹೇಗೆ ತನ್ನ ಮಗ ಪಾರ್ಟಿಷನ್ ಅಲ್ಲಿ ಸತ್ತು ಹೋದ ಎಂಬ ಕಥೆಯನ್ನು ಹೇಳ್ತಾರೆ, ಕಣ್ಣು ನೀರು ಹಾಕೊಂಡು ಹೇಳ್ತಾರೆ. ಅಥವಾ ಹೇಗೆ ನನ್ನ ಜೀವದ ಗೆಳೆಯ ಇವತ್ತು ನನ್ನನ್ನು ಬಿಟ್ಟು ಪಾಕಿಸ್ತಾನದಲ್ಲಿ ಇದ್ದಾನೆ ಎಂಬ ಮಾತನ್ನ ಅವರು ಹೇಳ್ತಾರೆ. ಅದನ್ನ ಅನುಭವಿಸಿದ್ದಾರೆ. ಹಾಗೆ ಅನುಭವಿಸಿದ್ದರಿಂದ ಇಡೀ ರೈತ ಹೋರಾಟ ಕೋಮುವಾದವನ್ನು ದೂರ ಇಟ್ಟಿದೆ. ಈ ಅರ್ಥದಲ್ಲಿ ನಮಗೆ ಅದು ಒಂದು ಮಾದರಿ ನೋಡಿ. ಇದು ನಮಗೆ ಮಾದರಿ. ನಮ್ಮಲ್ಲಿ ಹಿಂದೂಗಳು ಸಂಘಟನೆ ಆಗಬೇಕು, ಹಾಗೆ ಆಗಬೇಕು. ಅಯ್ಯೋ ಮಣ್ಣಗಟ್ಟಿ ಏನೂ ಇಲ್ಲ, ರೈತರು ಸಂಘಟನೆ ಆಗಬೇಕು ಅಂತಂದಾಗ ಜಾತ್ಯತೀತವಾಗಿ, ಕೋಮಿಗೆ ಅತೀತವಾಗಿ ಕೋಮುವಾದವನ್ನು ಹೊರಗಿಟ್ಟು ಅವರು ಕೆಲಸ ಮಾಡಿದ್ದಾರೆ. ಇದು ಭಾರತಕ್ಕೆ ಒಂದು ಬಹುಶಃ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದ ಬಹಳ ದೊಡ್ಡ ಮಾಡೆಲ್ ನಮಗೆ ಸಿಕ್ಕಿದ್ದು ರೈತ ಹೋರಾಟದಲ್ಲಿ ಅಂದ್ರೆ ಇದು. ಸೊ ಆದ್ರಿಂದ ಆ ಕೋಮುವಾದದ ಒಂದು ಏನು ಬೆಳೆಸಿದ್ರು ಅದು ಕೆಲಸ ಆಗ್ಲಿಲ್ಲ. ಆಮೇಲೆ ಬಹುಶಃ ಅನೇಕ ನಿಮಗೆ ಅದು ಗೊತ್ತಿದೆ, ಅದನ್ನ ಎಲ್ಲವನ್ನು ನಾನು ಹೇಳುವುದಿಲ್ಲ. ಭಯೋತ್ಪಾದಕರು ಖಾಲಿಸ್ತಾನಿಗಳು ಅಂತ ಕರೆದ್ರು, ಇವರು ಖಾಲಿಸ್ತಾನಿಗಳು ಅಂತ ಕರೆದ್ರು. ಆದ್ರೆ ಅದು ಕೂಡ ವರ್ಕ್ ಆಗಲಿಲ್ಲ. ಖಾಲಿಸ್ತಾನ ಮೂವ್ಮೆಂಟ್ ಅನ್ನ ಬಹಳ ದಿಟ್ಟವಾಗಿ ನಾಶ ಮಾಡಿದವರೇ ಇಂದಿರಾ ಗಾಂಧಿ. ಅದಕ್ಕೋಸ್ಕರ ಅವರು ತನ್ನನ್ನೇ ತಾವು ಬಲಿ ಕೊಟ್ಟುಕೊಳ್ಬೇಕಾಯ್ತು. ಆದ್ರೆ ಇವರು ಇಂದಿರಾ ಗಾಂಧಿ ಆಗೋದಿಲ್ಲ, ಇವರಿಗೆ ನೆಹರುವನ್ನ ಚಿತ್ರದಿಂದಲೇ ತೆಗೀತಾ ಇದ್ದಾರೆ. ಇದೆಲ್ಲ ಇದೆ, ಅದು ಬೇರೆ ರಾಜಕೀಯ ಆಗಿದೆ. ಆದ್ರೆ ಅವರನ್ನ ಖಾಲಿಸ್ತಾನಿಗಳಂತ ಬ್ರ್ಯಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಅದು ಆಗ್ಲಿಲ್ಲ. ಭಯೋತ್ಪಾದಕರು ಅಂತ ಮಾಡಿದ್ರು. ಇದು ವಿರೋಧ ಪಕ್ಷದವರ ಪಿತೂರಿ ಅಂತ ಈಗಲೂ ಹೇಳ್ತಾ ಇದ್ದಾರೆ. ಆದ್ರೆ ನೀವೇ ಯೋಚನೆ ಮಾಡಿ, ಭಾರತದ ವಿರೋಧ ಪಕ್ಷಗಳಿಗೆ ಯಾವುದಾದ್ರೂ ಚಳುವಳಿಯನ್ನ 9 ತಿಂಗಳ ಕಾಲ ಉಳಿಸುವಂತ ಶಕ್ತಿ ಇದೆಯಾ? ನೀವು ಕರ್ನಾಟಕದಲ್ಲಿ ಇಷ್ಟೆಲ್ಲ, ಈಗ ಮೈಸೂರು ರೇಪ್ ಪ್ರಕರಣದಲ್ಲಿ ವಿರೋಧ ಪಕ್ಷಗಳು ಎಂತ ಹೋರಾಟ ಮಾಡಿವೆ? ABVP ಅಂತ ವಿದ್ಯಾರ್ಥಿ ಸಂಘಟನೆ ಮಾಡ್ಬೇಕಾಗಿತ್ತು, ಅದೇ ಮಾಡಿಲ್ಲ. ನಾವು ಎಡಪಂಥೀಯರು ಮಾಡ್ತೀವಿ, ನಾವು ವಿರೋಧ ಸಂಖ್ಯೆ ಕಡಿಮೆ, ನಮ್ಮ ಪ್ರಭಾವ ಸಮಾಜದ ಮೇಲೆ ಬಹಳ ಕಡಿಮೆ ಆಗ್ತದೆ. ಆಮೇಲೆ ನಮ್ಮನ್ನು ಬ್ರ್ಯಾಂಡ್ ಮಾಡಿ ಕೂರಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ರೈತ ಹೋರಾಟಕ್ಕಾಗಲಿ, ಅಂದ್ರೆ ನಾನು ಕಾಂಗ್ರೆಸ್ ಇಂದ ದೂರ್ತಾ ಇಲ್ಲ, ನಾನು ಹೇಳುದು 9 ತಿಂಗಳು ಒಂದು ಹೋರಾಟವನ್ನ ಉಳಿಸುವಂತ ಶಕ್ತಿ ವಿರೋಧ ಪಕ್ಷಗಳಿಗೆ ಇದೆಯಾ? ಅದು ವಿರೋಧ ಪಕ್ಷಗಳು ಅಂತ. ಮತ್ತೆ ನೀವು ನೋಡಿದ್ರೆ, ನೀವು ಸಿಂಗು ಮತ್ತೆ ಟಿಕ್ರಿ ಬಾರ್ಡರ್ಗಳಿಗೆ ಹೋದ್ರೆ ಅಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ರೈತರಲ್ಲಿ ಅನೇಕರು ಬಿಜೆಪಿಯ ಮೆಂಬರ್ಸ್ಗಳು ಕೂಡ ಇದ್ದಾರೆ. ಅವರು ಪಂಜಾಬ್ನಲ್ಲಿ ಏನು ಬಿಜೆಪಿಯ ಕೌನ್ಸಿಲರ್ಗಳೆಲ್ಲ ಇದ್ದಾರೆ, ಅವ್ರು ಹೇಳ್ತಾರೆ ರೈತರ ವಿಷಯಕ್ಕೆ ಬಂದಾಗ ನಮ್ಮ ಹತ್ರ ಪಾರ್ಟಿ ಇಲ್ಲ ಅಂತ ಹೇಳಿ ಅವರು ಕೂತಿದ್ದಾರೆ. ಹಾಗಾಗಿ ಈ ಖಾಲಿಸ್ತಾನಗಳು ಶಬ್ದ ಆಗ್ಲಿಲ್ಲ, ಭಯೋತ್ಪಾದಕರು ಶಬ್ದ ಆಗ್ಲಿಲ್ಲ, ವಿರೋಧ ಪಕ್ಷದವರು ಆಗ್ಲಿಲ್ಲ, ಈ ರೈತರು. ಹಾಗಾಗಿ ಈ ಬಿಜೆಪಿಯ ಟೂಲ್ ಕಿಟ್ಟಿನೊಳಗಿರುವ ಎಲ್ಲ ಶಸ್ತ್ರಾಸ್ತ್ರಗಳನ್ನ ನಿರಸ್ತ್ರಗೊಳಿಸಿ ರೈತರು ಗಟ್ಟಿಯಾಗಿ ಉಳಿದಿದ್ದಾರೆ. ಆಮೇಲೆ ಇನ್ನೊಂದು ಕೊನೆಯ ಪ್ರಶ್ನೆ, ಮೀಡಿಯಾಗಳು. ಈ ಮೀಡಿಯಾಗಳು ಇದಾವಲ್ಲ, ಅವಕ್ಕೆ ಬೆನ್ನುಮೂಳೆ ಇಲ್ಲ ಅಂತ ನಿಮಗೆ ಗೊತ್ತಿದೆ. ಮತ್ತೆ ಅನೇಕ ಮೀಡಿಯಾಗಳನ್ನ ಸರ್ಕಾರ ಖರೀದಿ ಮಾಡಿ, ನಿಮಗೆ ಗೊತ್ತಿದೆ ಯಾರು ಮೀಡಿಯಾಕ್ಕೆ ದುಡ್ಡು ಹಾಕ್ತಾರೆ ಅಂತ ನಿಮಗೆ ಗೊತ್ತಿದೆ. ಅಂದ್ರೆ ಮೀಡಿಯಾ ಮಾಧ್ಯಮ ಅಂದ್ರೆ ಮಾಧ್ಯಮದ ಮೇಲೆ ಒಬ್ಬ ಉತ್ತಮ ಇರಬೇಕು, ಮಾಧ್ಯಮದ ಕೆಳಗೆ ಒಬ್ಬ ಅಧಮ ಇರಬೇಕು. ಅಧಮ ಉತ್ತಮರ ನಡುವೆ ಮಧ್ಯಮ. ಈ ಮಧ್ಯಮ ಮೀಡಿಯಾ, ಅದರ ಮೇಲೆ ಉತ್ತಮ ದುಡ್ಡು ಹಾಕುವವ ನಾವು ಅಧಮರು ಅವರ ಪ್ರಕಾರ. ಆದ್ದರಿಂದ ಅವರು ಕಿರಿಚಾಡಬೇಕು, ಅವರು ಹೇಳಿದ್ದನ್ನ ನಾವು ನಂಬಬೇಕು. ಈ ಮಾಧ್ಯಮಗಳನ್ನ ಖರೀದಿ ಮಾಡಿರೋದ್ರಿಂದ 9 ತಿಂಗಳು ಈ ರೈತ ಚಳವಳಿ ಉಳಿಯುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಏನಂದ್ರೆ, ಅವರು
ಪರ್ಯಾಯ ಮಾಧ್ಯಮಗಳನ್ನ ಅತ್ಯಂತ ಸಶಕ್ತವಾಗಿ ಕಟ್ಟಿಕೊಂಡು ಟ್ರ್ಯಾಕ್ಟರ್ ಟು ಟ್ವಿಟ್ಟರ್ ಅಂತ ಶುರು ಮಾಡಿದ್ರು. ಟ್ರ್ಯಾಕ್ಟರ್ ಟು ಟ್ವಿಟ್ಟರ್ ಪಂಜಾಬ್ ಯೂನಿವರ್ಸಿಟಿಯ ಎಲ್ಲ ವಿದ್ಯಾರ್ಥಿಗಳು, ಎಜುಕೇಟೆಡ್ ವಿದ್ಯಾರ್ಥಿಗಳು, ವಿದೇಶದಲ್ಲಿರುವ ಸಿಖ್ ವಿದ್ಯಾರ್ಥಿಗಳು ಟ್ವಿಟ್ಟರ್ ಗಳನ್ನ ತುಂಬಾ ಅದ್ಭುತವಾಗಿ ಹ್ಯಾಂಡಲ್ ಮಾಡಿ ಆ ಟ್ವಿಟ್ಟರ್ ಮೂಲಕವಾಗಿ ಡೆಲ್ಲಿಯ ಟಿಕ್ರಿಯಲ್ಲಿ ಸಿಂಗು ಬಾರ್ಡರ್ ನಡೆಯುವ ಚಳುವಳಿ ಅಮೆರಿಕ, ಕೆನಡಾ, ರಷ್ಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಯುರೋಪಿನ ಕೆಲವು ಕಂಟ್ರಿಗಳಿಗೆ ಪ್ರಸಾರ ಆಯಿತು. ನಮ್ಮ ಮಾಧ್ಯಮಗಳನ್ನು ನಂಬಿಕೊಂಡಿದ್ರೆ, ನಮ್ಮ ಮಾಧ್ಯಮಗಳು ಟೈಮ್ಸ್ ನೌ ಇರ್ಬೋದು, ಇಂಡಿಯಾ ಟುಡೇ ಇರ್ಬೋದು, ಅಥವಾ CNN 18 ಇರ್ಬೋದು, ಇವುಗಳನ್ನು ನಂಬಿಕೊಂಡಿದ್ರೆ ಈ ರೈತ ಚಳವಳಿ ಒಂದು ಇದೆ ಎಂಬುದೇ ಜಗತ್ತಿಗೆ ಗೊತ್ತಾಗ್ತದೆ. ಆದ್ದರಿಂದ ನೀವು ಈ ಮೈನ್ ಸ್ಟ್ರೀಮ್ ಮಾಧ್ಯಮಗಳನ್ನು ನಂಬುವುದನ್ನು ಬಿಟ್ಟು ಪರ್ಯಾಯ ಮಾಧ್ಯಮಗಳನ್ನು ಕಟ್ಟಿಕೊಂಡು ನಮ್ಮ ಚಳುವಳಿಯನ್ನು ಗಟ್ಟಿಗೊಳಿಸಬೇಕು ಎಂಬುದು ರೈತ ಚಳುವಳಿಯಿಂದ ನಾವು ಕಲಿಬಹುದಾದಂತ ಎರಡನೆಯ ಪಾಠ. ಒಂದು ಗಟ್ಟಿ ನಿಂತರೆ ನೀವು ಬಹಳ ನಿಮ್ಮ ಫಿಲಾಸಫಿ ಅಥವಾ ನಿಮ್ಮ ಹೋರಾಟದ ಥಿಯರಿಗಳಿಗೆ ಬದ್ಧವಾಗಿದ್ರೆ ನಿಮ್ಮನ್ನು ಯಾರಿಗೂ ಅಲ್ಲಾಡ್ಸಕ್ಕಾಗಲ್ಲ. ನಾನು ಆಗ್ಲೇ ಹೇಳಿದೆ, ನಾನು ದೊಡ್ಡ ಜನ ಅಲ್ಲ ಅಂತ. ಆದ್ರೆ ನನ್ನನ್ನು ಎಷ್ಟು ಟ್ರೋಲ್ ಮಾಡ್ತಾರೆ, ಐ ಡೋಂಟ್ ಕೇರ್. ಇವ ಜೈಲಿನಲ್ಲಿ ದುಡ್ಡು ತಿಂದ ಅಂತಾರೆ. ಅಲ್ಲಿ ನೀವು ಸರಿಯಾಗಿ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ನನ್ನ ಕೈಯಿಂದ ಹಾಕಿ ಕನ್ನಡ ಚೇರನ್ನು ಕಟ್ಟಿದ್ದೆ. ನಾನು ಅದಕ್ಕೆ ಹೇಳಿದೆ, ತನಿಖೆ ಮಾಡಿ. ಅಲ್ಲಿರುವ 4,000 ಪುಸ್ತಕಗಳು JNU ಲೈಬ್ರರಿಗೆ, ಕನ್ನಡ ಲೈಬ್ರರಿಗೆ ಬಂದಿದೆ. ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ನೀವು ಬಿಲ್ ತೆಗೀರಿ. ಒಂದು ಬಿಲ್ಲು ಕೂಡ ಇಲ್ಲ ಅಲ್ಲಿ. ಆ 4,000 ಪುಸ್ತಕಗಳು ನನ್ನ ಗೆಳೆಯರು ನಂಗೆ ಡೊನೇಟ್ ಮಾಡಿದ್ರು. ಅವರು ಲಾರಿಯಲ್ಲಿ ಕಳಿಸಿದ್ರೆ ಆ ಲಾರಿಯನ್ನ ಬಿಡಿಸಿಕೊಂಡು ಅಲ್ಲಿ ಹೋಗಿ ಕರೋಲ್ ಬಾಗಿಂದಲೋ ಇನ್ನೆಲ್ಲಿಂದಲೋ ಬಿಡಿಸಿಕೊಂಡು ಬರಲಿಕ್ಕೆ 500 ರೂಪಾಯಿ 600 ರೂಪಾಯಿ ನಾನು ಕೈಯಿಂದ ಕೊಟ್ಟಿದ್ದೆ. ಆಟೋದವನ್ನೇ ಕೈಯಿಂದ ಕೊಟ್ಟಿದ್ದೇನೆ. ಅವರು ಕಳಿಸಿದಕ್ಕೆ ದುಡ್ಡು ನಾನು ಕೊಟ್ಟಿದ್ದೆ. ನನ್ನ ಕೈಯಿಂದ 1000 ರೂಪಾಯಿ ಖರ್ಚಾಗಿದೆ. ಆದ್ರೆ ಲೈಬ್ರರಿ ಬೆಳೆದಿದೆ. 6 ಕೋಟಿ ರೂಪಾಯಿ ನಾನು JNUಗೆ ಕನ್ನಡ ಚೇರಿಗೆ ದುಡ್ಡು ತಂದೆ. 7-8 ಸರ್ತಿ ಬೆಂಗಳೂರಿಗೆ ಹೋಗಿದ್ದೆ ನಾನು ದುಡ್ಡು ತರಲಿಕ್ಕೆ. ನಾನು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೇನೆ ಯೂನಿವರ್ಸಿಟಿಯಿಂದ? ಒಂದೇ ಒಂದು ಸಾರಿ TA ತಕೊಳ್ಳಿಲ್ಲ. ನಾನು ನನ್ನ ಕೈಯಿಂದ ಹಾಕೊಂಡು ಹೋದೆ. ಯಾಕಂದ್ರೆ ಅದು ದುಡ್ಡು ಉಳಿದ್ರೆ ಚೇರ್ ಉಳಿತಾರೆ, ನಾಳೆ ಯಾರಾದ್ರೂ ಬರ್ತದೆ ಅಂತ ದುಡ್ಡು ಉಳಿಸಿದೆ ನಾನು. ಬೆಂಗಳೂರಿಗೆ ಹೋದಾಗ ನವೀನ್ ಸಿಗ್ತಾರೆ, ಅಲ್ಲಿ ನಮ್ಮ ಗುರುರಾಜ್ ಸಿಗ್ತಾರೆ, ಅವ್ರ ಜೊತೆ ಮಾತು, ಇವ್ರ ಜೊತೆ ಮಾತು, ಸಣ್ಣ ಕಾರ್ಯಕ್ರಮ ನಾನು ಮಾಡ್ಕೊಂಡು ಬಂದ. ಆದ್ದರಿಂದ ನೀನು ಮೋಸ ಮಾಡಿದ್ದಿ, ದುಡ್ಡು ತಿಂದಿದ್ದಿ ಅಂತ ಹೇಳಲಿಕ್ಕೆ ಏನು, ಯಾರು ಬೇಕಾದ್ರೂ ಹೇಳ್ಬೋದು. ಅದು ಬಹಳ, ನಾನು ಆರಂಭದಲ್ಲಿ ಹೇಳಿದಾಗೆ ಸುಳ್ಳು ಹೇಳುದು ಬಹಳ ಸುಲಭ, ಅದು ಮೂರ್ಖರಿಗೆ ಬಹಳ ಸುಲಭ. ಅದು ಆದ್ರೆ ತನಿಖೆ ಮಾಡಿದ್ರೆ ನಾನು ಹೇಳಿದವ್ರಿಗೆ ತನಿಖೆ ಮಾಡಿ, ಆಗ ನಾನು ಕೈಯಿಂದ ಹಾಕಿದ ದುಡ್ಡು ಎಷ್ಟು ಅಂತ ಹೊರಗೆ ಬರ್ತದೆ, ಜಗತ್ತಿಗೆ ಗೊತ್ತಾಗ. ನಾನೇ ಹೇಳಿದ್ರೆ ಆ ದುರಹಂಕಾರ ಆಗ್ತದೆ. ಯಾರು ಕೇಳುವುದು, ನೀನ್ ಯಾಕೆ ಖರ್ಚು ಮಾಡಿದ್ದಿ ಅಂತ. ನಾನು ಆ ತರದ ಮನುಷ್ಯನ ಕೂಡ ಅಲ್ಲ ನಾನು. ಸೊ ಏನಿಲ್ಲ, ನಾನು ಹೇಳ್ಬೇಕಾಗಿದ್ದು, ನೀವು ನಮ್ಮ ರೈತರ ಹಾಗೆ ನಾವು ನಮ್ಮ ಕೃತ್ಯದಲ್ಲಿ ಪ್ರಾಮಾಣಿಕರಾಗಿದ್ರೆ ಯಾರಿಗೂ ಅಲ್ಲಾಡ್ಸಕ್ಕೆ, ಜಗತ್ತಿನ ಯಾವ ಶಕ್ತಿಗಳಿಗೂ ಕೂಡ ನಿಮ್ಮನ್ನ ಅಲ್ಲಾಡ್ಸಕ್ಕೆ ಆಗಲ್ಲ. ಪರ್ಯಾಯ ಮೀಡಿಯಾಗಳನ್ನ ನಾವು ಕಟ್ಟಿಕೊಳ್ಬೇಕು. ಅದು ಫೇಸ್ಬುಕ್ ಅನ್ನ ನೀವು ಈಗಲೂ ನೋಡ್ಬೋದು. ನೀವು ಫೇಸ್ಬುಕ್ ಅಲ್ಲಿ ಕಿಸಾನ್ ಸಭಾ ಲೈವ್ ಬರ್ತಾ ಇರ್ತದೆ. ಬೇರೆ ಬೇರೆ ಸರ್ತಿ ಅವರು ಬಂದು ಅಡ್ರೆಸ್ ಮಾಡ್ತಾ ಇರ್ತಾರೆ. ಅದು ಜಗತ್ತಿನಾದ್ಯಂತ ಹೋಗ್ತದೆ. ಟ್ವಿಟ್ಟರ್ ಜಗತ್ತಿನಾದ್ಯಂತ ಹೋಗ್ತದೆ. ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿದ್ರು, ಹ್ಯಾಶ್ಟ್ಯಾಗ್ ಗಳನ್ನ ಮಾಡಿಕೊಂಡು ಅಂದ್ರೆ ಪರ್ಯಾಯ ಮಾಧ್ಯಮಗಳ ಮೂಲಕ ಅವರು ಕಟ್ಟಿದ್ರು. ಇದರ ಪರಿಣಾಮವಾಗಿ ಇವತ್ತು ಜಗತ್ತಿಗೆ ಇದು ಹೋಗಿದೆ. ಸೊ ಕೊನೆಯದಾಗಿ ರೈತರು ಇವತ್ತಿನವರೆಗೆ ಸರ್ಕಾರ ಅದಕ್ಕೆ ಕಿವಿ ಕೊಟ್ಟಿಲ್ಲ. ಆದ್ರೆ ಸರ್ಕಾರಕ್ಕೆ ಅದರಿಂದ ಆಲ್ರೆಡಿ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಯಾರಾದ್ರೂ ಬಹಳ ಕೇಳ್ಬಿಡ್ತಾರೆ, ಏನಾಗ್ತಾವ 9 ತಿಂಗಳು ಕುತ್ಕೊಂಡು ಏನ್ ಮಾಡಿದ್ರು ಇವರು, ಅದು ಏನ್ ಮಾಡಿದ್ರು ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೂ ಒಂದು ಯೋಗ್ಯತೆ, ಒಂದು ತಿಳುವಳಿಕೆ ಬೇಕು. ತುಂಬಾ ಪರಿಣಾಮಗಳಾಗಿದೆ. ಯಾಕಂದ್ರೆ ರೈತ ಚಳವಳಿ ಆದ ಮೇಲೆ ಬಿಜೆಪಿ ಎಲ್ಲಾ ಕಡೆ ಕೂಡ ತನ್ನ ಅಧಿಕಾರವನ್ನ ಕಳ್ಕೊಂಡಿದೆ, ಚುನಾವಣೆಯ ಅಧಿಕಾರವನ್ನ ಕಳ್ಕೊಂಡಿದೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನ ಕಳ್ಕೊಂಡಿದೆ. ಹಸಿರು ಬಣ್ಣ ಇವತ್ತು ಒಂದು ರಾಷ್ಟ್ರೀಯ ಬಣ್ಣವಾಗಿ ಕನ್ವರ್ಟ್ ಆಗಿದೆ. ಆದ್ದರಿಂದ ಇವರ ಕಾವಿಗೆ ವಿರುದ್ಧವಾಗಿ ಎಲ್ಲೆಲ್ಲಿ ಕೂಡ ಹಸಿರು ಬಣ್ಣ ಕಾಣ್ತಾ ಇದೆ. ಹಸಿರು ಒಂದು ಗೌರವದ ಬಣ್ಣವಾಗಿ ಅದು ಮತ್ತೆ ಬಂದಿದೆ. ದೇಶದಾದ್ಯಂತ ರೈತರನ್ನ ಅದು ಒಗ್ಗೂಡಿಸ್ತಾ ಇದೆ. ಮತ್ತು UP ಚುನಾವಣೆಗೆ ಹತ್ತಿರ ಬರ್ತಾ ಇದೆ. ಅದರ ಪರಿಣಾಮವಾಗಿ ನಿನ್ನೆ ನೀವು ನೋಡಿದಿರಿ, ಕರ್ನಾಲ್ನಲ್ಲಿ ನಮ್ಮ ರೈತರ ಮೇಲೆ ಪೊಲೀಸರು ಮಾಡಿದ್ದಾರೆ. ಒಬ್ಬ DM ಓಪನ್ ಆಗಿ ರೈತರ ತಲೆ ಹೊಡೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ವೈರಲ್ ಆಗಿದೆ. ರೈತರು ರೊಚ್ಚಿಗೆದ್ದಿದ್ದಾರೆ. ಅದು ಸಂಘಟನೆಯನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪ ಆಗಿದೆ ಅದು. ಮತ್ತೆ ಇದರ ಕೊನೆ ಹೇಗೆ ಆಗ್ತದೆ ಇತ್ಯಾದಿಗಳನ್ನ ನಮಗೆ ಹೇಳಕ್ಕಾಗಲ್ಲ. ಸದ್ಯಕ್ಕೆ ರೈತರು ಕೇಳುವುದು, ಈ ಕಾನೂನನ್ನು ಹಿಂಪಡೀಲಿಕ್ಕೆ ಸ್ಪೆಷಲ್ ಪಾರ್ಲಿಮೆಂಟ್ ಕರೆಯಿರಿ.
MSP ಅನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕಾನೂನುಬದ್ಧ ಮಾಡಿ, ಸ್ವಾಮಿನಾಥನ್ ವರದಿಯಲ್ಲಿ ನಾನು ಆರಂಭದಲ್ಲಿ ಹೇಳಿದ ನೀರು, ಭೂಮಿಯ ಹಂಚುವಿಕೆ ಇತ್ಯಾದಿಗಳನ್ನ ತಕೊಳ್ಳಿ. ಆಮೇಲೆ ಡೀಸೆಲ್ನ ಬೆಲೆಯಲ್ಲಿ 50% ಕಡಿಮೆ ಮಾಡಿ, ವಿದ್ಯುತ್ ಕಾಯ್ದೆ ರದ್ದತಿಯನ್ನ, ಅದು ಕನ್ಕರೆಂಟ್ ಇದ್ದದನ್ನ ಕೇಂದ್ರ ಯಾಕೆ ತೆಕ್ಕೊಂಡಿರೋದು, ಕನ್ಕರೆಂಟ್ ಇರಲಿ, ರಾಜ್ಯಗಳ ಅಧಿಕಾರಕ್ಕೆ ಕೈ ಹಾಕ್ತೀವಿ. ಈ ಸರ್ಕಾರ ಬಂದ ಮೇಲೆ ಮಾಡಿರೋ ಬಹಳ ದೊಡ್ಡ ಅನಾಹುತ ಅಂತಂದ್ರೆ ರಾಜ್ಯ ಸರ್ಕಾರಗಳ ಬೆನ್ನೆಲುಬನ್ನು ಮುರಿದಿ. ಈ ರಾಜ್ಯ ಸರ್ಕಾರಗಳು ಬೆನ್ನೆಲುಬನ್ನ ನಾವೇ ಮುರ್ಕೊಂಡಿದ್ದಾವೆ. ಹೊಸ ಶಿಕ್ಷಣ ನೀತಿಯನ್ನ ಈವನ್ ಬಿಜೆಪಿ ಸರ್ಕಾರ ಇರುವಲ್ಲಿ ಕೂಡ ಜಾರಿಗೆ ತರಲಿಲ್ಲ. ಯಾಕಂದ್ರೆ ಹೊಸ ಶಿಕ್ಷಣ ನೀತಿ ತುಂಬಾ ಚೆನ್ನಾಗಿರ್ತದೆ, ಇದಕ್ಕೆ ತುಂಬಾ ಪ್ಲಾನ್ ಮಾಡಿ, ಟ್ರೈನಿಂಗ್ ಮಾಡಿ, ಅಧ್ಯಾಪಕರನ್ನು ತರಬೇತಿ ಮಾಡಿ ಇದನ್ನು ಜಾರಿಗೆ ತನ್ನಿ ಅಂತ ಕರ್ನಾಟಕ ಕೇಂದ್ರ ಸರ್ಕಾರವನ್ನ ಪ್ಲೀಸ್ ಮಾಡೋದಕ್ಕಿಂತ ಜಾರಿಗೆ ತಂದಿದೆ. ಪಠ್ಯಪುಸ್ತಕಗಳು ತಯಾರಾಗ್ಲಿಲ್ಲ, ಅಧ್ಯಾಪಕರುಗಳಿಗೆ ಟ್ರೈನಿಂಗ್ ಆಗ್ಲಿಲ್ಲ, ಏನೇನೋ ಇದೆ. ಅಂದ್ರೆ ಅದೇನೊಂದು ಗಾದೆ ಇದೆಯಲ್ಲ, ಹಾಗೆ ಅವರು ಬಗ್ಗೋ ಅಂದ್ರೆ ನಾ ಕಾಲಿಗೆ ಬಿದ್ದೆ ಅಂತ ಆ ತರ ಮಾಡ್ಕೊಂಡಿದೆ. ಸೊ ರಾಜ್ಯದ ಅಧಿಕಾರಗಳನ್ನ ತುಂಬಾ ಕೈಗೆ ತಕ್ಕೊಂಡಿದೆ. ಆ ರಾಜ್ಯಗಳು ಮತ್ತೆ ತಮ್ಮ ಅಧಿಕಾರವನ್ನ ತಗೊಳ್ಬೇಕು. ನಿಮಗೆ ಗೊತ್ತಿದೆ, ವೆಸ್ಟ್ ಬೆಂಗಾಲ್ ಇಲೆಕ್ಷನ್ ಅಲ್ಲಿ ಯಾವ ರೀತಿ ಒಂದು ರಾಜ್ಯದ ಮೇಲೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಆಕ್ರಮಣ ಮಾಡಿದ್ರು. ನನಗೆ ಗೊತ್ತಿದ್ದಾಗ ನನ್ನ ಕಾಲಘಟ್ಟದಲ್ಲಿ ರಾಜ್ಯ ಸರ್ಕಾರಗಳಲ್ಲಿ ಇಲೆಕ್ಷನ್ ಆದಾಗ ಪ್ರಧಾನಮಂತ್ರಿ 1-2 ಚುನಾವಣೆಗೆ ಹೋಗ್ತಾ ಇದ್ವಿ. ಕರ್ನಾಟಕ ಚುನಾವಣೆ ಆದ್ರೆ ಬೆಂಗಳೂರಿಗೆ ಪ್ರಧಾನಮಂತ್ರಿಗಳು ಹೋಗಿ ಅವರ ಪಕ್ಷದ ಪರವಾಗಿ ಬಹಳ ಘನತೆಯಿಂದ ನಾನು ಇಂದಿರಾ ಗಾಂಧಿ ಭಾಷಣ ಕೇಳಿದ್ದೀನಿ, ಮನಮೋಹನ್ ಸಿಂಗ್ ಭಾಷಣ ಕೇಳಿದ್ದೀನಿ, ಮೊರಾರ್ಜಿ ದೇಸಾಯಿ ಭಾಷಣ ಕೇಳಿದ್ದೀನಿ, ದೇವೇಗೌಡರ ಭಾಷಣ ಕೇಳಿದ್ದೀನಿ. ಇದನ್ನ ನಾವು ಕೇಳ್ಕೊಂಡೇ ಬೆಳೆದವ್ರು. ನಾವು ಇವನು VP ಸಿಂಗ್ ಭಾಷಣ ಕೇಳಿದ್ದೀನಿ. ಒಂದು ಘನತೆಯಿಂದ ಅವರೆಲ್ಲ ಮಾತಾಡಿ ಬರ್ತಾ ಇದ್ರು. ಆದ್ರೆ ಈಗ ಪ್ರಧಾನಮಂತ್ರಿಗಳು ಹೋಗಿ ಟೆಂಟ್ ಹಾಕ್ತಾರೆ. ವೆಸ್ಟ್ ಬೆಂಗಾಲ್ ಚುನಾವಣೆ ನಡೆದದ್ದು ಮೇಯಲ್ಲಿ, ಬಹುಶಃ ಏಪ್ರಿಲ್ ಅಲ್ಲೇನೋ. ಆದ್ರೆ ಗೃಹ ಮಂತ್ರಿಗಳು ನವೆಂಬರ್ದಿಂದಲೇ ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆ ವೆಸ್ಟ್ ಬೆಂಗಾಲ್ ಇಲೆಕ್ಷನ್ ಆದ್ಮೇಲೆ ಗೃಹ ಮಂತ್ರಿಗಳು ಎಲ್ಲಿ ಹೋದ್ರೂ ಗೊತ್ತಿಲ್ಲ, ಅವರು ಮುಖ್ಯ ಚರ್ಚೆಗಳಲ್ಲಿ ಬರಲೇ ಇಲ್ಲ. ಇನ್ನು UP ಇಲೆಕ್ಷನ್ ಆದಾಗ ಬರ್ತಾರೆ ಅವರು, ಮತ್ತೆ ಅವರು ಮುಂಚೂಣಿಗೆ ಬರ್ತಾರೆ. ಅಂದ್ರೆ ಈ ತರ, ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳ ಮೇಲೆ ಮಾಡುವಂತ ಅತೀವವಾದ ಆಕ್ರಮಣ ಇದೆಯಲ್ಲ, ಇದನ್ನು ತಡೆಯದೇ ಹೋದ್ರೆ ನಮ್ಮ ದೇಶದ ಒಂದು ಸೆಕ್ಯುಲರ್ ಪ್ರಾಫಿಟ್ಸ್ ಮಾತ್ರ ಅಲ್ಲ, ಒಕ್ಕೂಟ ವ್ಯವಸ್ಥೆಯ ಮೂಲ ಶಕ್ತಿ ಏನಿದೆ ಅದು ಕೂಡ ನಾಶ ಆಗ್ತದೆ. ಆದ್ದರಿಂದ ಗೆಳೆಯರೇ, ಒಟ್ಟಾರೆಯಾಗಿ ನಾನು ಸಮಯ ಜಾಸ್ತಿ ತಗೊಂಡದಕ್ಕೆ ದಯವಿಟ್ಟು ಕ್ಷಮಿಸಿ. ವಿಷಯ ಹಾಗೆ ಇಟ್ಟು ನಾವು ಈ ರೈತರ ಜೊತೆ ನಿಲ್ಲಬೇಕು. ನಿಲ್ಲುವುದು ಮಾತ್ರ ಅಲ್ಲ, ಅದರ ಒಂದು ಸ್ಪಿರಿಟ್ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಮಟ್ಟದಲ್ಲಿ ಕೆಲಸ ಮಾಡ್ಬೇಕು. ನಾವು ಹೀಗೆ ಕೆಲಸ ಮಾಡ್ಲಿಕ್ಕೆ ಬೇಕಾದಂತ ಒಂದು ಚೌಕಟ್ಟನ್ನ ನಮಗೆ ವಿಠಲ್ ಭಂಡಾರಿ ಹಾಕಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ತೀರಿಕೊಂಡಾಗ ಒಂದು 30 ವರ್ಷದ ಭವಿಷ್ಯ ಹೊರಟು ಹೋಯಿತೋ ಏನೋ ಅಂತ ನನಗೆ ಅನ್ನಿಸಿತು. ಹಾಗೆ ಆಗದ ಹಾಗೆ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ ಎಂಬ ಮಾತುಗಳನ್ನು ಹೇಳಿ ಉದ್ದ ಮಾತಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ನಮಸ್ಕಾರ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.